ICARನ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಸ್ತರಣಾ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ರಘುರಾಜ್ ಜೆ ಅವರು ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ಏನು ನಾವು 23ನೇ ತಾರೀಕಿಗೆ ರಾಷ್ಟ್ರೀಯ ರೈತ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಕುರಿತು ಇವರು ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ಒಂದು ಸಂದೇಶ ರೂಪದಲ್ಲಿ ಮಾಹಿತಿ ನೀಡಲಿಕ್ಕಿದ್ದಾರೆ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ರೈತ ಬಾಂಧವರೇ, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಂದು ರೈತರ ದಿನಾಚರಣೆ. ಈ ಒಂದು ರೈತರ ದಿನಾಚರಣೆಯನ್ನು ಕೇಂದ್ರ ಸರ್ಕಾರ ಭಾರತಾದ್ಯಂತ 2021ರಿಂದ ಆಚರಿಸುತ್ತಾ ಬಂದಿದ್ದೀವಿ. ಈ ಒಂದು ದಿನವನ್ನ ಭಾರತ ದೇಶದ 5ನೇ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಚೌಧರಿ ಚರಣ್ ಸಿಂಗ್ ಅವರ ಒಂದು ಜನ್ಮ ದಿನಾಚರಣೆಯ ಅಂಗವಾಗಿ ಈ ಒಂದು ಡಿಸೆಂಬರ್ 23ರನ್ನು ಪ್ರತಿ ವರ್ಷ ರೈತರ ದಿನಾಚರಣೆಯನ್ನಾಗಿ ನಾವು ಆಚರಿಸ್ಕೊಳ್ತಾ ಬಂದಿದ್ದೀವಿ. ಚೌಧರಿ ಚರಣ್ ಸಿಂಗ್ ಅವರು ನಮ್ಮ ರೈತಾಪಿ ವರ್ಗಕ್ಕೆ ಮಾಡಿದಂತ ಅನೇಕ ಉಪಯುಕ್ತ ಕೆಲಸಗಳನ್ನ ಸ್ಮರಿಸುವುದಕ್ಕೆ, ಅದರ ಒಂದು ನೆನಪಿಗಾಗಿ ಈ ಒಂದು ರೈತ ದಿನಾಚರಣೆಯನ್ನ ಅವರ ಜನ್ಮದಿನದಂದು ಆಚರಿಸುತ್ತಾ ಇದ್ದಾವೆ. ನಿಮಗೆ ಎಲ್ಲರಿಗೂ ಮತ್ತೊಮ್ಮೆ ರೈತ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಒಂದು ರೈತರ ದಿನಾಚರಣೆಯನ್ನು ರೈತರ ಒಂದು ಸಾಧನೆಗಳನ್ನ ಗುರುತಿಸಿ ಅವರುಗಳನ್ನು ಸನ್ಮಾನಿಸುವುದಾಗ್ಲಿ, ಅವರುಗಳನ್ನ ಒಂದು ಸಂಘಟಿಸುವುದಾಗ್ಲಿ ಮತ್ತು ಅವರುಗಳ ಒಂದು ಸಮಸ್ಯೆಗಳನ್ನ ಗುರುತಿಸಿ ಅವುಗಳಿಗೆ ಯಾವ ಯಾವ ಕಾರ್ಯಕ್ರಮಗಳ ಮುಖಾಂತರ ರೈತರ ಬದುಕನ್ನ ಒಂದು ಹಸನ ಮಾಡಬಹುದು ಅನ್ನೋ ಒಂದು ವಿಚಾರವಾಗಿ ವಿಶೇಷ ಉಪನ್ಯಾಸಗಳನ್ನ ಇಟ್ಟುಕೊಳ್ಳುವ ಮುಖಾಂತರ, ಅನೇಕ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ, ತಂತ್ರಜ್ಞಾನ ಭರಿತ ಅನೇಕ ತರಬೇತಿಗಳು, ಈ ತರ ಸಭೆಗಳನ್ನು ಇಟ್ಕೊಳ್ಳುವ ಮುಖಾಂತರ ದೇಶಾದ್ಯಂತ ಇಂದು ರೈತರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ರೈತ ಬಾಂಧವರೇ, ಈ ಒಂದು ದಿನ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಯಾಕೆ ಅಂತಂದ್ರೆ ಸ್ವತಂತ್ರ ಬಂದು 78 ವರ್ಷ ಆದರೂ ಸಹ ರೈತರು ಬೆಳೆದಂತ ಬೆಳೆಗೆ ಅವರೇ ಒಂದು ಬೆಲೆ ನಿಗದಿಪಡಿಸುವಂತ ಇನ್ನೂ ಒಂದು ಪಕ್ವವಾದ ಸಮಯ ಬಂದಿಲ್ಲ ಅನ್ನೋ ಒಂದು ಜಿಜ್ಞಾಸೆ ನಮ್ಮೆಲ್ಲರಿಗೂ ಇದೆ. ಈ ಅನೇಕ ಕಾರಣಗಳಿರ್ಬೋದು ಇದಕ್ಕೆ. ರೈತರಿಗೆ ಸ್ವತಂತ್ರ ಬಂದ್ಕಿಂತ ಉತ್ಪಾದನೆಯನ್ನ ಹೇಗೆ ಮಾಡಬೇಕು, ಉತ್ಪಾದನೆಯನ್ನ ಹೇಗೆ ಜಾಸ್ತಿ ಮಾಡಬೇಕು ಅನ್ನೋ ವಿಚಾರವಾಗಿ ರಾಜ್ಯ ಕೇಂದ್ರ ಸರ್ಕಾರಗಳು ಅನೇಕ ಕಾರ್ಯಕ್ರಮಗಳು, ಇಲಾಖೆಗಳ ಮುಖಾಂತರ ತಾಂತ್ರಿಕತೆಗಳಾಗಿರ್ಬೋದು, ಹೊಸ ತಳಿಗಳನ್ನಾಗಿರ್ಬೋದು ಎಲ್ಲದನ್ನೂ ಕೊಡ್ತೀವಿ. ಆದರೆ ರೈತರು ಬೆಳೆದಿದ್ದನ್ನ ಎಲ್ಲಿ, ಯಾವ ರೇಟಿಗೆ, ಯಾವುದು ಲಾಭದಾಯಕ ಬೆಲೆ, ಎಲ್ಲಿ ಮಾರಾಟ ಮಾಡಬೇಕು ಅನ್ನೋ ವಿಚಾರವಾಗಿ ನಾವಿನ್ನು ಹಿಂದೆ ಬಿದ್ದಿದ್ದೀವಿ. ಪ್ರಸ್ತುತ ಸಮಯದಲ್ಲಿ ಇದನ್ನ ನಾವು ಎಲ್ಲುವೇ ನಿಗದಿತವಾಗಿ ಬೆಲೆ ಒಂದು ಮಾಡೋಕ್ಕಾಗಿಲ್ಲ. ಈ ವಿಚಾರಗಳಲ್ಲಿ ಅಂದೇ 60 ಮತ್ತು 70ರ ದಶಕದಲ್ಲಿ ಸನ್ಮಾನ್ಯ ಪ್ರಧಾನಿಗಳಾಗಿದ್ದಂಥ ಚೌಧರಿ ಚರಣ್ ಸಿಂಗ್ ಅವರು ಕನಿಷ್ಠ ಬೆಂಬಲ ಬೆಲೆಯನ್ನ ಒಂದು ತ್ವರಿತವಾಗಿ ಆ ಒಂದು ಸಂದರ್ಭದಲ್ಲಿ ಆಡಳಿತಕ್ಕೆ ತಂದ್ರು. ಇದರಿಂದ ಅನೇಕ ರೈತರಿಗೆ ಬೆಲೆ ಕುಸಿದಂತ ಸಂದರ್ಭದಲ್ಲಿ ಸರ್ಕಾರ ಮುಂದೆ ಬಂದು ಆ ಒಂದು ಬೆಂಬಲ ಬೆಲೆಯಲ್ಲಿ ರೈತರು ಬೆಳೆದಂತ ಉತ್ಪನ್ನಗಳನ್ನ ಕೊಳ್ಳುವಂತ ಪ್ರಕ್ರಿಯೆ ಇಂದಿಯೂ ಸಹ ಮುಂದುವರೆದಿದೆ. ಚೌಧರಿ ಚರಣ್ ಸಿಂಗ್ ಅವರ ಇನ್ನೂ ಹಲವು ಕೆಲಸಗಳನ್ನ ನಾವು ಇಲ್ಲಿ ಸ್ಮರಿಸಿಕೊಳ್ಬೇಕು ಅಂತಂದ್ರೆ, ಅವರು ಯಾವಾಗ್ಲೂ ಸಮುದಾಯ ಒಂದು ಕೃಷಿ ಇದನ್ನ ನಂಬ್ಕೊಂಡಿದ್ದರು. ಕೃಷಿಕರೆಲ್ಲ ಒಗ್ಗಟ್ಟಾಗಬೇಕು, ಸಣ್ಣ ಮತ್ತು ಅತಿ ಸಣ್ಣ ರೈತರೇ ಹೆಚ್ಚಿರುವಂತ ಈ ಒಂದು ದೇಶದಲ್ಲಿ ರೈತರೆಲ್ಲ ಒಗ್ಗಟ್ಟಾಗಿ ಗುಂಪುಗಳಾಗಿ ಒಂದು ಕೃಷಿಯಲ್ಲಿ ಮಾರಾಟದಲ್ಲಿ ತೊಡಗಿದ್ರೆ ಹೆಚ್ಚಿನ ಒಂದು ಲಾಭವನ್ನ ಪಡೆಯಬಹುದು ಅಂತೇಳಿ ಅವರು ನಂಬಿಕೊಂಡು ಏನು ಕೋಆಪರೇಟಿವ್ ಮೂವ್ಮೆಂಟ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್ ಅನ್ನ ಅವರು ಹೆಚ್ಚು ಪ್ರೋತ್ಸಾಹಿಸಿದ್ರು. ತದನಂತರ ಅವರು ಜಮೀನ್ದಾರಿ ಪದ್ಧತಿ, ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅಂತ ಹೇಳಿದಿವಲ್ಲ, ಅದನ್ನ ಒಂದು ಜಾರಿ ತರುವಲ್ಲಿ ಇವರದ್ದು ಪಾತ್ರ ಬಹುಮುಖ್ಯವಾದದ್ದು. ಜಮೀನ್ದಾರಿ ಪದ್ಧತಿನಲ್ಲಿ ರೈತರುಗಳು 100, 200, 300 ಹೆಕ್ಟೇರ್ ಗಟ್ಟಲೆ ಜಮೀನು ಒಬ್ಬರಿಗೆ ಇರ್ತಿತ್ತು. ಇನ್ನುಳಿದ ರೈತರುಗಳು ಅವರು ಕೂಲಿ ಕಾರ್ಮಿಕರಾಗೆ ಒಂದು ಜಮೀನಿನ ಒಂದು ಮಾಲೀಕತ್ವ ಇಲ್ದಲೆ ಅವರು ಕೂಲಿ ಮಾಡುವಂತ ಕೆಲಸದಲ್ಲೇ ಜೀವನ ಪೂರ್ತಿ ತೊಡಗಬೇಕಾಗಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದು ಲ್ಯಾಂಡ್ ಸೀಲಿಂಗ್ ಆಕ್ಟ್ ಮುಖಾಂತರ ಇಂಥ ಒಂದು ಕುಟುಂಬಕ್ಕೆ ಇಷ್ಟೇ ಜಮೀನು ಇರಬೇಕು ಅಂತೇಳಿ ಜಾರಿ ತಂದು ಇಲ್ಲದವರಿಗೆ ಈ ಒಂದು ಜಮೀನನ್ನ ಹಂಚುವಂತ ಕಾರ್ಯಕ್ರಮವನ್ನ ಜಾರಿಗೆ ತಂದಂತ ಚೌಧರಿ ಚರಣ್ ಸಿಂಗ್ ಅವರನ್ನ ಸ್ಮರಿಸಿಕೊಳ್ಬೇಕು. ಇಂದು ರೈತರು ಅನೇಕ ಹೊಸ ತಾಂತ್ರಿಕತೆಗಳನ್ನ ಅಳವಡಿಕೆ ಮಾಡಿಕೊಳ್ಳುವಂತ ದಿನವೂ ಸಹ ಇದಾಗಿದೆ. ರೈತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಿ ಅವರುಗಳ ಸಮಸ್ಯೆಯನ್ನು ಬಗೆಹರಿಸುವಂತ ಒಂದು ಹಕ್ಕೊತ್ತಾಯ ಮಾಡುವಂತ ದಿನವಾಗಿಯೂ ಸಹ ಇಂದು ನಾವು ಆಚರಿಸುತ್ತಿದ್ದೇವೆ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ರುದ್ರೇಶ್ ಅವರು. ಕಾರಿಗನೂರು ಗ್ರಾಮ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಇಲ್ಲಿನ ಒಬ್ಬ ಪ್ರಗತಿಪರ ರೈತರಿದ್ದಾರೆ. ಇವರು
ಎಲ್ಲ ಒಂದು ಬೆಳೆಗಳನ್ನು ಬೆಳೀತಾರೆ. ಭತ್ತ, ಅಡಿಕೆ, ಮತ್ತು ಅಂತರ್ ಬೆಳೆಯಾಗಿ ಕೊಕ್ಕೋ, ಬಾಳೆ, ನಿಂಬೆ, ಹಲಸು. ಇವರ ವಿಶೇಷತೆ ಏನಂತಂತಂದರೆ ಇವರೇ ಒಂದು ಸಾವಯವ ಕ್ರಮದಲ್ಲಿ ಬೆಳೆದ್ಬಿಟ್ಟು ಆಮೇಲೆ ತಮ್ಮ ಒಂದು ಸ್ವಂತ ಬ್ರ್ಯಾಂಡ್ ಮಾಡಿಬಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ತಮ್ಮದೇ ಆದಂಥ ಒಂದು ಬ್ರ್ಯಾಂಡಿಂಗ್ ಮಾಡಿಬಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಏನು ನಾವು ಒಳಸುರಿಗಳು ಬೇಕಂತಂತ ಹೇಳ್ತೀವಿ ನಮ್ಮ ಕೃಷಿ ಜಮೀನಿಗೆ ಅಥವಾ ನಮ್ಮ ಫಸಲಿಗೆ, ನಮ್ಮ ಬೆಳೆಗಳಿಗೆ, ಈ ಒಳಸುರಿಗಳನ್ನು ಹೊರಗಿಂದ ತರದೇನೆ ಇವರೇ ತಮ್ಮ ಒಂದು ಜಮೀನಿನಲ್ಲಿ, ಸ್ವಂತ ಒಂದು ಜಮೀನಿನಲ್ಲಿ ತಯಾರಿ ಮಾಡ್ಕೊಂಡ್ಬಿಟ್ಟು ಬೆಳೆಗಳಿಗೆ ತುಂಬ ಒಂದು ಗೊಬ್ಬರ ಕೊಡೋ ಜೊತೆಗೆ ತಮ್ಮ ಜಮೀನಿನ ಒಂದು ಫಲವತ್ತತೆ ಕೂಡ ಇವರು ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ಹೇಳಿ ರುದ್ರೇಶ್, ಕೃಷಿ ಎಷ್ಟು ವರ್ಷದಿಂದ ತಾವು ಆರಂಭ ಮಾಡಿದಿರಿ? ನಮಸ್ಕಾರ ಸರ್, ನನ್ನ ಹೆಸರು ರುದ್ರೇಶ್ ಅಂತ, ಕಾರಿಂಗನೂರು, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ನಾನು ನಾವು ಸಣ್ಣದಕ್ಕಿಲ್ಲಿ 7ನೇ ಕ್ಲಾಸ್ ಅಷ್ಟೇ ಓದಿರೋದು. ಅಲ್ಲಿದ್ದನು ಕೃಷಿನೇ ಮಾಡ್ಕೊಂತ ಬಂದಿರೋದು. ಬೇರೆ ದಾರಿ ಏನಿಲ್ಲ ಸರ್. ಕೃಷಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಕೃಷಿಯೊಳಗೆ ಎಲ್ಲದನ್ನೂ ಮಾಡಿರೋದು ನಾವು. ಈಗ 10 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾಯಿದ್ದೇನೆ ಸರ್. ಅದಕ್ಕೆ ಮುಂಚೆ ಮಾಮೂಲು ಕೃಷಿ ಮಾಡ್ತಾಯಿದ್ದೆ. 10 ವರ್ಷದ ಸಾವಯವ ಕೃಷಿ. ಅಂದರೆ ಸಾವಯವ ಕೃಷಿ ಬಗ್ಗೆ, ಸಾವಯವ ಕೃಷಿನ ಬೀಜ ಮಾಡೋದ್ರಿಂದ ಕಟಾವು ಮಾಡಿ ಮತ್ತು ಮಾರಾಟ ಮಾಡೋದ್ರೊಳಗೂ ಸಾವಯವನ್ನ ಮಾಡ್ತಾನೆ. ಅದನ್ನು ಒಂದಾಗಿ ಹೇಳ್ತಾನೆ. ಸಸಿ ಮಡಿ ಶುರು ಮಾಡಿದಾಗ ನಾವು ಸಸಿ ಮಡಿ ಶುರು ಮಾಡೋಕಾರನೆ ಜೀವಾಮೃತ ಮಾಡ್ತಾವಲ್ಲ, ಅದ್ರಾಗೆ ಬೀಜಾಮೃತ ಮಾಡಿ ಅದರಲ್ಲಾಗೆ ಅದನ್ನ ಮಿಕ್ಸ್ ಮಾಡಿ ಒಂದು ದಿವಸ ನೆನೆ ಗೊಬ್ಬರ ಹಾಕಿ ಮತ್ತು ಅದನ್ನು ತುಂಬಿಟ್ಟು ಮತ್ತು ಅದನ್ನು ಬೀಜ ಮೊಳಕೆ ಬರೆಸಿ ಮತ್ತು ಬೇಯ ಚೆಲ್ತೇವೆ ಸರ್. ಅಲ್ಲಿದ್ದ ಶುರು. ಅದೇ ರೀತಿ ಶುರು ಮಾಡಿ ಬೇಯ ಚೆಲ್ತೇವೆ. ಬೇಯ ಚೆಲ್ಲಾದ್ಮೇಲೆ ಹಸಿರಲೆ ಗೊಬ್ಬರ ಮಾಡ್ತೇವೆ. ಡಯಂಚ ಮಾಡ್ತೇವೆ ಭತ್ತಕ್ಕೆ. ಡಯಂಚ ಮಾಡಿ 45ರಿಂದ 50 ದಿವಸದೊಳಗೆ ಅದನ್ನು ಹೊಡಿತೇವೆ. ಅಲ್ಲಿವರೆಗೂ ಇದು ಬೀಜ ನಾವು ಹಸಿರಲೆ ಗೊಬ್ಬರ ಬೇಯ ಚೆಲ್ಲಿ 15 ದಿವಸದ ಮೇಲೆ ಬೇಯ ಚೆಲ್ತೇವೆ. ಅಲ್ಲಿಗೆ 45 ದಿವಸ 30 ದಿವಸಕ್ಕೆ ಸಸಿ ಬರ್ತಾವೆ. 15 ದಿವಸಕ್ಕೆ ಅದನ್ನ ನಾವು ನಾಟಿ ಮಾಡೋಕ್ಕೆ ರೆಡಿ ಮಾಡ್ಕೊತೇವೆ. ಹಸಿರಲೆ ಗೊಬ್ಬರ ಅದೇ ನಮಗೆ ಹೆಚ್ಚು ಗೊಬ್ಬರ ಆಗೋದು ಅದೇ. ನಾವು ಮತ್ತೆ ರಾಸಾಯನಿಕ ಬಳಸೋದಿಲ್ಲ. ಹಂಗಾಗಿ ಏನಾದರೂ ತಗೊಳ್ತೀರಾ? ಇಲ್ಲ ಸಾವಯವ ಗೊಬ್ಬರ ಸಾವಯವನು ತಗೊಳಲ್ಲ, ಯಾವುದೂ ತಗೊಳಲ್ಲ ಸರ್. ಎಲ್ಲ ಸ್ವಂತನೇ, ಸ್ವಂತ. 1 ರೂಪಾಯಿದು ಏನೂ ತಗೊಳಲ್ಲ ಸರ್. ನಾವೇನಿದ್ರು ನಾವೇ ತಯಾರು ಮಾಡ್ಕೊಂಡು ಜೀವಾಮೃತ ಮಾಡ್ತಾನೆ, ಗೋಕೃಪಾಮೃತ ಮಾಡ್ತಾನೆ, ಮತ್ಸ್ಯಜನ್ಯ ಅಂತ ಮೀನು ಮತ್ತು ಸಗಣಿ, ಗೋತ, ಎರೆಹುಳು ಗೊಬ್ಬರ, ಮೀನು, ಸಗಣಿ, ಗೋತ ಮತ್ತು ಮಜ್ಜಿಗೆ, ಬೆಲ್ಲ ಈ ಪ್ರಮಾಣದಲ್ಲಿ ಹಾಕಿ ಅದನ್ನು ಒಂದೊಂದು ಸಮ ಪ್ರಮಾಣ 30 kg ಹಂಗೆ ಹಾಕಿ ಅದನ್ನು 100 ದಿವಸ ಕೊಳೆ ಹಾಕಿ 100 ದಿವಸದ ನಂತರ ಅದಷ್ಟು ಎಲ್ಲ ಕೊಳೆತು ಇದಾಗಿರುತ್ತೆ. ಅದನ್ನು ಉಪಯೋಗಿಸ್ತೇವೆ ಸರ್. ಅದಾದ ನಂತರ ಹ್ಯೂಮಿಕ್ ಆಸಿಡ್ ಅಂತ ಮಾಡ್ಕೊಂತ ಸರ್. ಹ್ಯೂಮಿಕ್ ಆಸಿಡ್ ಅಂದರೆ ಜಿಂಕು, ಬೋರಾನ್, ಟ್ರೈಕೋಡರ್ಮ, ಸಗಣಿ, ಗೋತ ಮತ್ತು ಎರೆಹುಳು ಗೊಬ್ಬರ. ಇದನ್ನು 45 ದಿವಸದ ಒಳಗೆ ತಯಾರಾಗುತ್ತೆ ಸರ್. ಇದನ್ನು 100ಕ್ಕೆ 40%, 100 ಲೀಟ್ರಿಗೆ 40% ಇದು ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ ಸರ್. ತೋಟಕ್ಕಾದ್ರೆ 1 ಲೀಟ್ರ್ ಹಾಕ್ತೇವೆ, ಗದ್ದೆಗಾದ್ರೆ ಬಕೆಟ್ನೇ ಹಾಕ್ಯಂಡು ಹಂಗೆ ಹಾಕ್ತೇವೆ. ಇಲ್ಲ ನೀರು ಅರೆ ನೀರಲ್ಲಿ ಬಿಡ್ತೇವೆ ಸರ್ ಒಂದು ಕಡೆಯಿಂದ. ಇದು ಒಂದು ಪದ್ಧತಿ ಸರ್. ಆಮೇಲೆ ಅಷ್ಟಗವ್ಯ ಅಂತ ಮಾಡ್ಕೊಂಡ ಸರ್. ಅಷ್ಟಗವ್ಯ ಅಂದರೆ ಈ ತುಪ್ಪ, ಸಗಣಿ, ಗೋತ, ಮಜ್ಜಿಗೆ, ಹಾಲು ಮತ್ತು ಎಳ್ನೀರು, ಆಮೇಲೆ ಪಚ್ಚಬಾಳೆಹಣ್ಣು ಒಂದು 12, ಆಮೇಲೆ ಜೇನುತುಪ್ಪ 1 kg. ಇದನ್ನೆಲ್ಲ ಹಾಕಿ ಅದನ್ನು ಸ್ಟಾರ್ಟಿಂಗ್ ಹೆಂಗೆ ಮಾಡ್ಬೇಕಂದ್ರೆ ಒಂದು 5 kg ಸಗಣಿ, 1 ಲೀಟ್ರ್ 1 kg ತುಪ್ಪಕ್ಕೆ ಮಿಕ್ಸ್ ಮಾಡ್ಬೇಕು ಸರ್. 5 ದಿವಸ ತನಕ ಮಿಕ್ಸ್ ಮಾಡ್ಬೇಕು ಸರ್. ಅದನ್ನು ಕ್ಲೀನಾಗಿ ಕವರಿಂಗ್ ಆಗ್ಬೇಕು. ಅದ ನಂತರ ಮತ್ತು ಹಾಲು ಹಾಕ್ತಾವೆ. ಹಾಲು 5 ದಿವಸ ಗುರಾಡ್ಬೇಕು ಸರ್. ಅದನ್ನ ಮತ್ತೆ ಗೊತ್ತಾಗ್ತಾವೆ, ಅದು 5 ದಿವಸ ಗುರಾಡ್ಬೇಕು. ಆಮೇಲೆ ಅದೇ ಟೈಪು ಎಲ್ಲದನ್ನೂ 5 ದಿವಸ ಸರ್. 5 ದಿವಸ ಗುರಾಡಿ ಅಷ್ಟು ಮುಗಿಸೋಷ್ಟೊತ್ತಿಗೆ ಅಲ್ಲಿಗೆ 40 ದಿವಸ ಆಗುತ್ತೆ ಸರ್. 8 ಐಟಮ್ ಅಂದರೆ 5 ದಿವಸ 40 ದಿವಸ ಆಗುತ್ತೆ. ಅದನ್ನು 40 ದಿವಸ ಮೇಲೆ ಉಪಯೋಗಿಸ್ಬೋದು ಸರ್. ಅದು ಒಳ್ಳೆ ಕೆಲಸ ಮಾಡುತ್ತೆ ನಮಗೆ. ಹಾಗಾಗಿ ಅದನ್ನು ಹೆಚ್ಚು ರೈತರು ಮಾಡೋದ್ರಿಂದ ಉಪಯೋಗ ಜಾಸ್ತಿ ಆಗುತ್ತೆ ಸರ್. ಅದರಿಂದ ಅದನ್ನು 3 ಸತಿ ಭತ್ತಕ್ಕೆ ಸ್ಪ್ರೇ ಮಾಡ್ತೇವೆ ಸರ್. 3 ಸರಿ ಭತ್ತಕ್ಕೆ ಸ್ಪ್ರೇ ಮಾಡ್ತೇವೆ. ಅದೇ ರೀತಿ ಮತ್ಸ್ಯಜನ್ಯ ಮತ್ತು ಹ್ಯೂಮಿಕ್ ಆಸಿಡ್ ಅವನ್ನು ಸ್ಪ್ರೇ ಮಾಡ್ತೇವೆ ಸರ್. ಅದನ್ನು ಕೂಡ ಸ್ಪ್ರೇ ಮಾಡ್ತೇವೆ. ಒಟ್ಟು 4ರಿಂದ 5 ಸರಿ ಸ್ಪ್ರೇ ಮಾಡ್ತೇವೆ ಸರ್ ಭತ್ತಕ್ಕೆ. ಆಮೇಲೆ ರೋಗ ಏನಾರು ಕಾಣ್ತಂದ್ರೆ ಬೇವಿಂದು ಸೊಪ್ಪಿಂದು ಇದನ್ನು ಮಾಡ್ತೇವೆ ಸರ್. ಬೇವಿನ ಕಷಾಯ ಮಾಡ್ಕೊತೀವಿ. ಆಮೇಲೆ ಹುಳಿ ಮಜ್ಜಿಗೆ 6 ತಿಂಗಳ ನಂತರ ಹಳೆಯದು ಹುಳಿ ಮಜ್ಜಿಗೆನ ಉಪಯೋಗಿಸ್ಕೊಂಡು ಮಾಡ್ತೇವೆ ಸರ್.
ಅದನ್ನು ಆ ಟೈಪ್ ಮಾಡೋದ್ರಿಂದ ಸ್ವಲ್ಪ ರೋಗನೂ ಕಡಿಮೆ ಆಗುತ್ತೆ. ರೋಗ ಸಾಮಾನ್ಯ ಸಾವಯವ ಮಾಡಿದ್ರೆ ರೋಗ ಬರೋದಿಲ್ಲ ಅದ್ರಲ್ಲಿ ಸ್ವಲ್ಪ ಇದ್ದರೆ ಕಡಿಮೆ ಆಗುತ್ತೆ ಸರ್. ಸಾವಯವ ಕೃಷಿ ಬರೋಕ್ಕಿಂತ ಮೊದಲು ರಾಸಾಯನಿಕ ಕೃಷಿ ಮಾಡ್ತಾ ಇದ್ದೀರಾ? ಹೇಗೆ ಇದು ನೀವು ಪರಿವರ್ತನೆ ಆಗಿದ್ರಿ ಸಾವಯವ ಕೃಷಿಗೆ? ಸರ್, ಇತ್ತೀಚಿನ ದಿನಗಳಲ್ಲಿ ಮನುಷ್ಯನಿಗೆ ಕಾಯಿಲೆಗಳು ಹೆಚ್ಚಿಗೆ ಆಯ್ತು ಸರ್. ಅದು ಭೂಮಿ ಆರೋಗ್ಯ ಕೆಡ್ತಂದ್ರೆ ಮನುಷ್ಯನ ಆರೋಗ್ಯನೂ ಕೆಟ್ಕೊಂತ ಹೋಗುತ್ತೆ ಸರ್. ಭೂಮಿ ಆರೋಗ್ಯವಾಗಿದ್ದರೆ ಪ್ರತಿಯೊಬ್ಬ ಮನುಷ್ಯನೂ ಆರೋಗ್ಯ ಇರ್ಬೋದು. ಆಮೇಲೆ ಪ್ರತಿಯೊಬ್ಬ ಈ ಹಾಸ್ಪಿಟ್ಲ್ ಕಟ್ಟಿಸಿ ಚಿಕಿತ್ಸೆ ಕೊಡೋ ಬದಲಿ ನಾವು ತಳಮಟ್ಟದಿಂದನೇ ಅದನ್ನ ಮಾಡ್ತಾ ಬಂದರೆ ರೋಗಗಳು ಮನುಷ್ಯನಿಗೆ ಕಡಿಮೆ ಆಗುತ್ತೆ. ಅದರಿಂದ ಉತ್ತಮ ಅಂತ ತಿಳ್ಕೊಂಡು ಅಲ್ಲಿಂದ ಸಾವಯವ ಕೃಷಿ ಮಾಡ್ತಾರೆ. ಈಗ ಆರಂಭದಲ್ಲಿ ಸಾವಯವ ಕೃಷಿ ಮಾಡಿದ್ರೆ ಸ್ವಲ್ಪ ಇಳುವರಿ ಕಡಿಮೆ ಬರ್ತದೆ, ಆಮೇಲೆ ಬಯಸಿದ್ವಿ ಅಷ್ಟು ನಮಗೆ ಸಿಗೋದಿಲ್ಲ ಇಳುವರಿ, ಜೊತೆಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕೇನು ಹೇಳ್ತೀರಿ ನೀವು? ಹೌದು ಸರ್, ನಿಜ. ಏಕಾಏಕಿ ಸಾವಯವ ಕೃಷಿ ಬಂದರೆ ಇದರಿಂದ ನಾನು ಲಾಸ್ ಅನುಭವಿಸಿದ್ದು ನಿಜ ಸರ್. ಯಾಕಂದರೆ ಸ್ಟಾರ್ಟಿಂಗು ಒಂದೇ ಪಟ್ಟಿಗೆ ನಂದು 5 ಎಕರೆ ಹೊಲ ಇದೆ, ಅಷ್ಟು ಸಾವಯವ ಬಂದ್ಬಿಟ್ಟೆ. ಅದು ಭತ್ತದ ಇಳುವರಿನೂ ಕಡಿಮೆ ಆಯಿತು, ಮತ್ತು ತೋಟದ ಇಳುವರಿನೂ ಸ್ವಲ್ಪ ಕಡಿಮೆ ಆಯಿತು. ತೋಟದ್ದೇನು ಭಾಳ ಎಫೆಕ್ಟ್ ಇಲ್ಲ, ಭತ್ತದ ಮಾತ್ರ ಭಾಳ ಕಡಿಮೆ ಆಯಿತು. ಸ್ಟಾರ್ಟಿಂಗ್ ಬಂದ ತಕ್ಷಣ 6 ಚೀಲ ಎಕರೆಗೆ 6 ಚೀಲ ಭತ್ತ ಬಂತು. ಆವಾಗ ಮತ್ತೆ ಅದು ನಾನು ಸ್ಟಾರ್ಟಿಂಗ್ ಬಂದ ತಕ್ಷಣ ಜೀವಾಮೃತ ಒಂದೇ ಮಾಡ್ತಿದ್ದೆ, ಇನ್ನು ಉಳ್ಕಿದಾವೆ ಯಾವನು ಮಾಡ್ತಿರಲಿಲ್ಲ, ಭೂಮಿನೂ ಸೆಟ್ಟಾಗಿರಲಿಲ್ಲ. ಆಮೇಲೆ ನಿಧಾನಕ್ಕೆ ಬಿಡಲಿಲ್ಲ ಸರ್, ಅದನ್ನು ಕಂಟಿನ್ಯೂ ಮಾಡಿದೆ. 6 ಚೀಲದಿಂದ 8 ಚೀಲ ಬಂತು, 12 ಚೀಲ ಬಂತು, 15 ಚೀಲ ಬಂತು. ಸ್ಟಾರ್ಟಿಂಗ್ ಹೋದ ಬೆಳೆ 27 ಚೀಲ ತೆಗೆದಿದೆ, ಈ ಸರಿ 25 ಆಗಿದೆ, ಇನ್ನೂ 1-2 ಚೀಲ ಕಡಿಮೆ ಆಗಿದೆ. ಬೆಳಿಬೋದು ಸರ್, ಅಂದ್ರೆ ಅದನ್ನು ಭೂಮಿ ಪರಿವರ್ತನೆ ಮಾಡ್ಬೇಕು ಸರ್ ನಾವು. ಏನಂತಾರೆ ಈಗ ಅಕ್ಕಪಕ್ಕದ ಜನರು ಮತ್ತೆ ಅಕ್ಕಪಕ್ಕದ ರೈತರು, ನಿಮ್ಮ ಊರಿನಲ್ಲೇ ಇರ್ತಕ್ಕಂಥವ್ರು, ನಿಮ್ಮ ಜಮೀನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರೈತರು ನೀವು ಮಾಡೋ ಒಂದು ಕೃಷಿಗೆ ಬೆಂಬಲಿಸ್ತಾ ಇದ್ದಾರಾ, ಅಥವಾ ಏನಪ್ಪ ಸಾವಯವ ಅಂತಂತ ಹೇಳಿ ಏನೇನೋ ಮಾಡ್ತಾ ಇದ್ದಾರಂತ ಆಡ್ಕೊತಾರ? ಸ್ಟಾರ್ಟಿಂಗ್ ಎಲ್ಲ ನೀವು ಹೇಳ್ದಂಗೆ ಆಡ್ಕೊಂತಿದ್ರು ಸರ್. ಭತ್ತ ಪಿ ಅಂತಿರೋದು ನಮ್ಮದು ಎಲ್ಲದಕ್ಕಂದು ವೀಕ್ ಇರೋದು, ಅವರೆಲ್ಲ ಚೆನ್ನಾಗಿರೋವು. ಸ್ಟಾರ್ಟಿಂಗ್ ಎಲ್ಲ ಇದು ಮಾಡ್ತಾಯಿದ್ರು. ನಂತರ ಆಮೇಲೆ ನಂದು 3 ವರ್ಷದ ನಂತರ ನಾನು ಒಂದು ದಾರಿ ಬಂದಾಗ ಆಮೇಲೆ ಮಾರ್ಕೆಟಿಂಗ್ ಭಾಳ ಕಷ್ಟ ಆಯಿತು ಸರ್. ಸ್ಟಾರ್ಟಿಂಗ್ ಸಾವಯವ ಅಂದರೆ ಯಾರು ತಗೊಳ್ತಾನೆ ಇರಲಿಲ್ಲ. ಅದನ್ನು ಡೆವಲಪ್ ಮಾಡೋದು ನನಗೆ 3 ವರ್ಷ ಸವಾಲಾಗ್ಬಿಡ್ತು ಸರ್. ಆಮೇಲೆ ಈಗ 100ಕ್ಕೆ 100 ರಾಸಾಯನಿಕನೇ ಅಂಥದ್ರಲ್ಲಿ ನೀವು ಒಬ್ರು ಹೋದ್ರೆ ನಿಮ್ಮನ್ನು ಕೇಳೋರಿಲ್ಲ. ಹೆಂಗೆ ಮಾಡಿದ್ಯಪ್ಪ ಅನ್ನೋರು ಭಾಳ ಜನ ಇರುತ್ತೆ. ಆವಾಗ ಕೆಲವು ತಗೋಣಂಥ ಜನ ಅಕ್ಕಿ ನೇರವಾಗಿ ತಗೋಣಂತಾರನ್ನ ಹೊಲಕ್ಕೆ ಕರ್ಕೊಂಡೋಗಿ ಹೊಲದನ್ನೆಲ್ಲ ನಾ ಮಾಡೋದನ್ನೆಲ್ಲ ತೋರಿಸಿ ಅವರು ಕಾಯಂ ಕಸ್ಟಮರ್ ಆದರು ನನಗೆ. ನಿಜವಾದ ರೈತ ಇವರು ಅನ್ನೋದು ಗೊತ್ತಾಯಿತು. ಅದರಿಂದ ಪರ್ಫೆಕ್ಟ್ ಅವರಷ್ಟು ಕನ್ಫರ್ಮ್ ಹಾಕ್ಯಂತ ಮತ್ತೆ ಜಾಸ್ತಿ ಹಾಕ್ಯಂತ ಹೋಯ್ತು ಸರ್. ಈಗ ಒಂದು ನಾನು ಬೆಳೆದ್ರೆ ಅಕ್ಕಿ ಕಂಪ್ಲೀಟಾಗಿ ಹೋಗುತ್ತೆ. ನಂದು ಒಂದು 3.5 ಎಕರೆ ಗದ್ದೆ ಬರುತ್ತೆ, ಅದು ಕಂಪ್ಲೀಟಾಗಿ ಅಕ್ಕಿ ಸಂಪೂರ್ಣವಾಗಿ ಅಂದ್ರೆ ನಾನು ಅಕ್ಕಿ ಹೆಂಗೆ ಬಿಡಿಸ್ತಾನೆ ಅಂದರೆ ಸರ್, ಈ ಬೆಳೆ ಭತ್ತ ಬೆಳೆದ್ರೆ 6 ತಿಂಗಳು ಹಾಕ್ಸಲ್ಲ ಸರ್. ಅದನ್ನ ಹಳೆ ಅಕ್ಕಿ ಮಾಡಿ ಹಾಕ್ಸ್ತಾನೆ, ಅಕ್ಕಿ ಮಾಡಿ ಹಾಕ್ಸಿ ಅದನ್ನು 100 ರೂಪಾಯಿ ಕೆಜಿ ಕೊಡ್ತಾನೆ ಸರ್. ಸಂಪೂರ್ಣ ಸಾವಯವ. ನೀನು ಕೃಷಿ ಇಲಾಖೆ ನಮ್ಮ ಅಕ್ಕಿ ಕೊಡ್ತಾನೆ ಸರ್, ಟೆಸ್ಟ್ ಮಾಡಿ ಕೊಡ್ತಾರೆ. ಈ ತರಬಳ ಕೃಷಿ ವಿಜ್ಞಾನ ಕೇಂದ್ರದ ನನಗೆ ಭಾಳ ಸಹಾಯ ಮಾಡ್ತಾರೆ. ಅಂದರೆ ಬಂದು ಹಿಂಗೆ ಮಾಡು ಹಿಂಗೆ ಬಿಡು ಅನ್ನೋ ಒಂದು ಸಲಹೆನ ಇಡೀ ಟೀಮ್ ಭಾಳ ಚೆನ್ನಾಗಿದೆ. ಇವರು ಕೊಡ್ತಾರೆ, ಕೃಷಿ ಇಲಾಖೆಯವರು ಕೊಡ್ತಾರೆ. ಹಂಗಾಗಿ ಅವ್ರ ಮಾರ್ಗದರ್ಶನ ಇದೆ ಸರ್. ಇದನ್ನ ಮಾಡ್ತಾಯಿದ್ದಾರೆ. ರುದ್ರೇಶ್ ಅವರು ಎಷ್ಟು ಎಕರೆ ಹೊಂದಿರ್ತಾವೆ ಜಮೀನು? 5 ಎಕರೆ ಹೊಂದಿದೆ ಸರ್. 5 ಎಕರೆಯಲ್ಲೇ ಸಂಪೂರ್ಣ ಸಾವಯವ. 5 ಎಕರೆನೂ 10 ವರ್ಷದಿಂದ 1 ರೂಪಾಯಿ ಏನು ಕೊಂಡು ಹಾಕಿಲ್ಲ ಸರ್. ಹೊರಗಡೆಯಿಂದ ಏನು ಕೊಂಡು ಹಾಕಿಲ್ಲ. 10 ವರ್ಷದಿಂದನೂ ಏನು ಕೊಂಡು ಹಾಕಿಲ್ಲ ಇದುವರೆಗೂ. ಏನು ನಿಮಗೆ ಸಮಸ್ಯೆ ಇದರಲ್ಲಿ ನೀವೇನು ಕಂಡಿದ್ದೀರಾ ಸಮಸ್ಯೆ ಅಂತಂದರೆ? ಈಗ ರೋಗ ಆಗಲಿ, ರುಜಿನ ಆಗಲಿ, ಜೊತೆಗೆ ಈ ಕೀಟ ಬಾಧೆಗಳಾಗಲಿ, ಜೊತೆಗೆ ಈಗ ಪೋಷಕಾಂಶಗಳ ಒಂದು ನಿರ್ವಹಣೆ ಆಗಲಿ, ಮಣ್ಣಿನ ಒಂದು ನಿರ್ವಹಣೆ ಆಗಲಿ, ನೀರಿನ ಒಂದು ನಿರ್ವಹಣೆ ಆಗಲಿ, ಇದರಲ್ಲಿ ಏನು ನಿಮಗೆ ಯಾವ ರೀತಿಯಿಂದ ಒಂದು ಈ ಸಾವಯವ ಕ್ರಮಕ್ಕೆ ಬಂದರೆ ಏನು ನಿಮಗೆ ಇದು ಕಷ್ಟ ಅನಿಸಿದೆ ಇದರಲ್ಲಿ? ಸರ್, ಸ್ಟಾರ್ಟಿಂಗ್ ಕಷ್ಟ ಅನ್ನಿಸ್ತು, ಈಗೇನು ಕಷ್ಟ ಅನಿಸಿಲ್ಲ. ಎಲ್ಲರಿಗೂ ಈಜಿಯಾಗಿ ಎಲ್ಲರೂ ಭಾಳ ಕಷ್ಟಪಡ್ತಿರ್ತಾರೆ, ಔಷಧಿ ಹೊಡಿಬೇಕು ಅದು ಇದು ಅಂತ. ನಾವೇನು ಇಲ್ದಾಗ ನೆಮ್ಮದಿಯಾಗಿರ್ಬೋದು. ಅಂದರೆ ಒಂದು 3 ವರ್ಷ ಕಷ್ಟ ಆಗುತ್ತೆ. 3 ವರ್ಷದ ನಂತರ ನಾವು ನೆಮ್ಮದಿಯಾಗಿರ್ಬೋದು. ಯಾಕಂದರೆ ಅವರು ಬರ್ತೆ ಊಟ ಮಾಡಿಸ್ತಾರೆ, ವಾಂತಿ ಆಗುತ್ತೆ. ನಮ್ದೇನು ಹಂಗೇನಿಲ್ಲ ಸರ್. ಎಷ್ಟು ಬೇಕು ಅಷ್ಟು ಊಟ ಮಾಡಿಸ್ತೀವಿ, ಆರೋಗ್ಯ ಇರ್ತೈತಿ. ನಮ್ಮ ಬೆಳೆಯೆಲ್ಲ ಆರೋಗ್ಯವಾಗಿ ಇರ್ತವೆ. ಅಂದ್ರೆ ಇಳುವರಿ ಸ್ವಲ್ಪ ಅವ್ರಕಂದ್ರೆ ಕಡಿಮೆ ಆಗ್ಬೋದು, ಆದರೆ ಆದಾಯ ಅವ್ರಕಂದ್ರೆ ಜಾಸ್ತಿ ಇರುತ್ತೆ. ನಮ್ಗೆ ಆದಾಯ ಲೇಟಾಗಿ ಬರುತ್ತೆ, ಆದಾಯ ಅವ್ರಕಂದ್ರೆ ಜಾಸ್ತಿ ಇರುತ್ತೆ. ಅವ್ರಿಗೆ ಜಲ್ದಿ ಇವತ್ತು ಬೆಳೆದು ನಾಳೆ ತಗೊಂಬಿಡ್ಬೇಕು. ನಮ್ದು ಹಂಗಲ್ಲ, ಇವತ್ತು ಬೆಳೆದ್ರೆ ನಾಳ್ದು ಬರುತ್ತೆ ನಮಗೆ. ಅವ್ರಕಂದ್ರೆ ಆದಾಯ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ನಮಗೆ ಲಾಭ ಅವ್ರಕಂತ ಲಾಭ ಹೆಚ್ಚಿಗೆ ಆಗುತ್ತೆ. ಫಸ್ಟ್ಗೆ ಒಂದು 3 ವರ್ಷ ಕಷ್ಟ ಆಗುತ್ತೆ. ನನ್ನ ಪ್ರಕಾರ ಯಾವುದೇ ಸಾವಯವ ಕೃಷಿ ಮಾಡ್ತಾನೆ ಅಂದರೆ ಅವ್ರಿಗೆ 3 ವರ್ಷ ಸರ್ಕಾರ ಅವ್ರಿಗೆ ಒಂದು ಸೌಲಭ್ಯ ಅಥವಾ ಒಂದು ಸಹಾಯಧನ ಅಂತ ಕೊಟ್ಟರೆ ಸಂಖ್ಯೆ ಜಾಸ್ತಿ ಆಗುತ್ತೆ ಸರ್. ಸಂಖ್ಯೆ ಜಾಸ್ತಿ ಆಗುತ್ತೆ, ಅದರಿಂದ ಉಪಯೋಗವೂ ಆಗುತ್ತೆ ಸರ್ಕಾರಕ್ಕೆ. ಆರೋಗ್ಯಕರ
ಆಹಾರ ಸಿಗುತ್ತೆ, ಆರೋಗ್ಯಕರ ಮನುಷ್ಯ ಆರೋಗ್ಯಕರವಾಗಿರ್ಬೋದು, ಭೂಮಿನ ಆರೋಗ್ಯವಾಗಿ ಇಡ್ಬೋದು ಸರ್. ಅದು ಒಂದು ಉದ್ದೇಶ ಸರ್. 10 ವರ್ಷದಿಂದ ನೀವು ಇದು ಸಾವಯವ ಕೃಷಿಯಲ್ಲಿ ತೊಡಗಿಸ್ಕೊಂಡಿದೆ ಅಂತ ಹೇಳ್ತಾ ಇದ್ದೀರಿ. ಆಗಿನಿಂದ ನಿಮ್ಮ ಅಕ್ಕಪಕ್ಕದ ಹೊಲದ ರೈತರು, ಆಮೇಲೆ ನಿಮ್ಮ ಓಣಿಯ ರೈತರು, ಊರಿನ ರೈತರು, ಜೊತೆಗೆ ಈಗ ಚನ್ನಗಿರಿ ತಾಲೂಕಿನ ರೈತರು ಎಷ್ಟು ಜನ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಸರ್? ಈಗ ನಿಮ್ ನೋಡ್ಕೊಂಡ್ಬಿಟ್ಟು ಒಂದು 50-60 ಜನ ಆಗಿದ್ದಾರೆ ಸರ್. ಅದರಲ್ಲಿ 60 ಜನದಾಗ 30 ಜನ ಬರೋದು, 30-40% 40 ಜನ ಬರೀ ತೋಟಗಾರಿಕೆಗೆ ಬರ್ತಾರೆ ಸರ್. ನಾನು ತೋಟಗಾರಿಕೆಗೆ ಬರಬೇಡ್ರಿ, ಭತ್ತ ಬೆಳೀರಿ, ತಿನ್ನೋ ಆಹಾರದ ಬಗ್ಗೆ ಸಾವಯವ ಬೆಳೀರಿ. ನೀನು ತೋಟಕ್ಕೆ ಅಡಿಕೆಗೆ ನಾವೇನೇ ಸಾವಯವ ಬೆಳೆದು ಕೊಟ್ರು ಅವ್ರು ಕೆಮಿಕಲ್ ಹಾಕಿ ಜನಕ್ಕೆ ಕೊಡ್ತಾರೆ, ಅದು ಬೇಡ, ಭತ್ತ ಬೆಳೆಯೋಣ, ತಿನ್ನೋ ಆಹಾರನ ಸಾವಯವ ಬೆಳೆದು ಕೊಡೋಣ ಅಂತೇಳಿ ಕೆಲವರು ಮನವಿ ಮಾಡಿ, ಕೆಲವರು ರೈತರು ಮನೆಗಾಗೋಷ್ಟು ಬೆಳ್ಕೊಂತ ಇದ್ದಾರೆ. ಮಾರ್ಕೆಟಿಂಗ್ ಸಿಕ್ಕರೆ ಮಾಡೋಕ್ಕೆ ರೆಡಿ ಅದ ಸರ್. ಮಾರ್ಕೆಟಿಂಗಿಂದ ಸ್ವಲ್ಪ ಹಿಂದೇಟ್ ಆಗ್ತದಾರೆ ಅವರು. ಹೇಗೆ ಈಗ ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದರೆ ನೀವು ಚಿಲ್ಲರೆಯಾಗಿ ಅಕ್ಕಪಕ್ಕದ ಒಂದು ಹಳ್ಳಿಗಳಿಗೆ ಇಲ್ಲ ನಿಮ್ಮ ಓಣಿಯ ರೈತರಿಗೆ, ಜನರಿಗೆ, ಮತ್ತು ಯಾರು ಇದರ ಒಂದು ಆಸಕ್ತಿ ಹೊಂದಿದ್ದಾರೆ ಈ ಒಂದು ಸಾವಯವ ಒಂದು ಕ್ರಮದಲ್ಲಿ ಅಂಥವರಿಗೆ ಕೊಡ್ತೀರೋ, ಇಲ್ಲ ಈಗ ಬೆಂಗಳೂರಿಗೆ ದೊಡ್ಡ ಪಟ್ಟಣಗಳಿಗೆ ಒಂದು ಸಾಗಿಸ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಹೇಗೆ ಅಂತ ಸ್ವಲ್ಪ ಹೇಳಿ ಸರ್. ಸರ್, ಮೊದಲನೇದಾಗಿ ನಮ್ಮದು ಫಸ್ಟ್ಗೆ ದಾವಣಗೆರೆ ಶುರು ಮಾಡ್ಕೊಂಡ್ವಿ. ಆಮೇಲೆ ಇತ್ತೀಚೆಗೆ ಬೆಂಗಳೂರಿಗೆ ಭಾಳ ತಗೊಂತ ಇದ್ದಾರೆ ಸರ್. ಬೆಂಗಳೂರಾಗ ಕೂಡ ಒಬ್ಬರು ಬಂದು ನೋಡ್ಕೊಂಡು, ನಂದು ತೋಟ ನೋಡ್ಕೊಂಡು, ಗದ್ದೆ ನೋಡ್ಕೊಂಡು, ನಾ ಮಾಡೋದ್ರಲ್ಲಿ ನೋಡ್ಕೊಂಡು ಹೋಗಿ ಅವರು ಒಂದು 4 ಜನ ಕೇಳಿರೋದ್ರಿಂದ ಬೆಂಗಳೂರಿಗೆ ಭಾಳ ಹೋಗುತ್ತೆ ಸರ್. 100 ರೂಪಾಯಿ ಕೆಜಿ ಕೊಡ್ತಾನೆ ಬೆಂಗಳೂರಿಗೆ, ಇಲ್ಲ ವಿ.ಆರ್.ಅಲ್ಲಿ ಹಾಕ್ತಾನೆ, ಅವರು ಅಮೌಂಟ್ ಹಾಕ್ತಾರೆ ಸರ್. ಬೆಂಗಳೂರಿಗೆ ಭಾಳ ಹೋಗುತ್ತೆ, ಬೆಂಗಳೂರು ಬಿಟ್ಟರೆ ದಾವಣಗೆರೆ ಹೋಗುತ್ತೆ ಸರ್. ಮತ್ತು ಹಳ್ಳಿಗಳಾಗೇನು ಕೊಡಲ್ಲ ಸರ್, ನೀವು ಮಾಡ್ಕೊಳ್ರಿ ಅಂತ ಹೇಳ್ತಾನೆ. ಮಾಡೋದು ಅವರು ಒಂದು ನೀವು ಉತ್ಪನ್ನ ಮಾಡಿ ನಿಮ್ಮ ಮನೆಗೆ ಎಷ್ಟಾಗುತ್ತೆ ಅಷ್ಟೇ ಮಾಡಿ ಅಂತೇಳಿ ಅವ್ರಿಗೆ ಕೊಡಲ್ಲ ಸರ್. ಕೇಳ್ತಾರೆ ಕೆಲವರು, ನೀವು ಮಾಡ್ರಪ್ಪ, ಜಮೀನಿಲ್ಲ ಅಂದರೆ ಕೊಡೋಣ, ನೀವು ಬೇರೆ ಕೆಲಸದನ್ನು ಕೊಡೋಣ, ನೀವು ಅದೇ ಕೆಲಸ ಮಾಡ್ತೀರಿ, ನಿಮಗೆ ಕೊಡೋಕು, ನೀವು ಒಂದು ಮಡಿ ಮಾಡ್ಕೊಳ್ಳಿ, ನಿಮ್ಮ ಮನೆಗಾಗೋ ಅಷ್ಟು ಮಾಡ್ಕೊಳ್ಳಿ, ಕೊನೆಗೆ ನಿಮ್ಮ ಮಾರಾಟ ಮಾಡೋಕ್ಕಾಗಲಿಲ್ಲ ನಿಮ್ಮ ಮನೆಗೆ ಒಳ್ಳೆ ಆಹಾರ ಊಟ ಮಾಡಿರಿ ಅಂತೇಳಿ ಅವರಿಗೆ ಅದು ಮಾಡ್ತಾ ಇದ್ದಾರೆ ಸರ್. ಈಗ ಹಂಗೆ ಮಾಡೋರು ಒಂದೊಂದು ಮಡಿ ಮಾಡ್ಕೊತ ಇದ್ದಾರೆ ಅವ್ರು ಕಂಟಿನ್ಯೂ. ಈಗ ನಿಮ್ಮ ಒಂದು ಉತ್ಪನ್ನಗಳಿಗೆ ಯಾವ ರೀತಿಯಿಂದ ಒಂದು ಅದಕ್ಕೆ ಹೆಸರು ಕೊಟ್ಟು, ಅಂದರೆ ಬ್ರ್ಯಾಂಡ್ ನೇಮ್ ಕೊಟ್ಬಿಟ್ಟು ಈಗ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ನೀವು ಬಂದಿದ್ದೀರಾ ಅಂತ ಸ್ವಲ್ಪ ಹೇಳಿ ಸರ್. ನಾವು ನೇಗಿಲೆ ಯೋಗಿ ಅಂತೇಳಿ ಒಂದು ಬ್ರ್ಯಾಂಡ್ ಕೊಟ್ಟು ಅದನ್ನು ಅದರಡಿಗೆ ನಾವು ಅಕ್ಕಿ ಪ್ಯಾಕೆಟ್ ಮಾಡಿ ಅಕ್ಕಿ ಮಾರ್ತಾ ಇದ್ದೇನೆ ಸರ್. ನಾನು ಉತ್ತಮವಾಗಿ ಹೋಗ್ತಾ ಇದೆ, ಪರವಾಗಿಲ್ಲ ಸರ್. ಸ್ಟಾರ್ಟಿಂಗೆಲ್ಲ ಭಾಳ ಕಷ್ಟ ಆಯಿತು. ಇತ್ತೀಚೆಗೆ ಜನಗಳಿಗೂ ಜಾಗೃತಿ ಬಂದಿದೆ ಸರ್. ಒಳ್ಳೆ ಆಹಾರ ಉಣ್ಬೇಕು, ದುಡ್ಡು ಎಲ್ಲರೂ ದುಡಿತಾ ಇದ್ದಾರೆ ಸರ್. ಎಲ್ಲರ ಹತ್ರ ದುಡ್ಡಿದೆ ಈಗ, ಒಳ್ಳೆ ಆಹಾರ ಸಿಗ್ತಾಯಿಲ್ಲ ಅವರಿಗೆ, ಒಳ್ಳೆ ಆಹಾರ ಹಂಗಾಗಿ ಮಾರ್ಕೆಟಿಂಗ್ ಚೆನ್ನಾಗಿ ಆಗ್ತಾ ಇದೆ ಸರ್. ಹೋಗ್ತಾ ಇದೆ. ನೇಗಿಲೋಗಿ ಅಂತ ಬ್ರ್ಯಾಂಡ್ ಮಾಡಿದ್ದೇನೆ ಸರ್ ನಾನು. ಸಾವಯವ ಕೃಷಿಗೆ ಹೋಲಿಸಿದರೆ, ನೀವು ಹಿಂದೆ ಮಾಡ್ತಕ್ಕಂಥ ರಾಸಾಯನಿಕ ಕೃಷಿಗೆ ಹೋಲಿಸಿದರೆ ಖರ್ಚು ವೆಚ್ಚದಲ್ಲಿ ಏನು ವ್ಯತ್ಯಾಸ ಕಂಡಿದ್ದೀರಿ ನೀವು ಸರ್? ಅವರು ಭತ್ತಕ್ಕೆ ಒಂದು ಎಕರೆಗೆ 30,000ದಿಂದ 32,000 ತನಕ ಮಾಡ್ತಾರೆ ಸರ್ ಈ ರಾಸಾಯನಿಕ ಬೆಳೆಸೋರು. ನಂದು 20,000 ಅಷ್ಟೇ ಬರುತ್ತೆ ಸರ್ ಖರ್ಚು. 20,000ರಿಂದ 22,000. ಅವ್ರಿಗಂದು 10,000 ಒಳಗೆ ಇರುತ್ತೆ ಸರ್. ಅದರಲ್ಲಿ 10,000 ಅಲ್ಲೇ ನನಗೆ ಉಳಿದ್ಬಿಡ್ತು, ಸೇವ್ ಆಯಿತು. ಆಮೇಲೆ ಈ ಅಂದರೆ ಫಸ್ಟಿಗೆ ಒಂದು ಬೆಳೆ ಇಲ್ಲ ಅನ್ಕೋಬೇಕು ನಾವು. ಒಂದು ಬೆಳೆ 6 ತಿಂಗಳು ಸ್ಟಾಕ್ ಇಟ್ಟು ಮಾರ್ಬೇಕು. ಅವ್ರಿಗೆ ಆ ಬೆಳೆನೇ ದುಡ್ಡು ಸಿಗುತ್ತೆ, ನನಗೆ ಮುಂದೆ ಬೆಳೆ ದುಡ್ಡು ಸಿಗುತ್ತೆ. ಅವ್ನು ಒಂದೇ ಪಟ್ಟಿಗೆ ಸಿಗಲ್ಲ, ಹಂತವಾಗಿ ಸಿಗುತ್ತೆ. ಆ ಹಂತವಾಗಿ ಸಿಗೋದನ್ನು ಕೂಡ ನಾನು ಅದನ್ನ ಉಪಯೋಗ ಪಡಿಸ್ಕೊಂತ ಸರ್. ಅದರಿಂದ ಅವರಿಗೆ 50,000 ಉಳಿದ್ರೆ ನನಗೆ ಒಂದು 80,000 ಉಳಿಯುತ್ತೆ ಒಂದು ಎಕರೆಗೆ. 30,000 ಹೆಚ್ಚಿಗೆ ಉಳಿಯುತ್ತೆ. ಅಂದರೆ ನನಗೆ ಒಂದೇ ಪಟ್ಟಿಗೆ ಬರೋಲ್ಲ, ನಿಧಾನಕ್ಕೆ ಬರುತ್ತೆ ಸರ್. ಅವ್ರಿಗೂ ಜಾಸ್ತಿನೇ ಉಳಿಯುತ್ತೆ ಸರ್. ಈ ಒಂದು ಭಾಗದಲ್ಲಿ ಮಧ್ಯ ಕರ್ನಾಟಕ ಭಾಗ, ಇದು ದಾವಣಗೆರೆ ಜಿಲ್ಲೆ, ಜೊತೆಗೆ ಶಿವಮೊಗ್ಗ ಪಕ್ಕದಲ್ಲೇ ಇದೆ, ಚಿತ್ರದುರ್ಗ ಕೂಡ ಪಕ್ಕದಲ್ಲೇ ಇರೋದು. ಅದಕ್ಕೆ ಹೊಂದಿಕೊಂಡು ಈಗ ಶಿವಮೊಗ್ಗ, ಚಿಕ್ಕಮಗಳೂರು, ಜೊತೆಗೆ ಮಡಿಕೇರಿ, ಈ ಒಂದು ಭಾಗದಲ್ಲಿ ಈಗ ವಿಶೇಷವಾಗಿ ಭತ್ತದ ಗದ್ದೆ ಎಲ್ಲ ಹೋಗ್ತಾ ಇದೆ, ಮಾಯ ಆಗ್ತಾ ಇದೆ. ಭತ್ತದ ಗದ್ದೆ, ಮೆಕ್ಕೆಜೋಳ ಬೆಳೆಯೋದು, ಬೇರೆ ಒಂದು ಆಹಾರ ಪದಾರ್ಥಗಳ ಬೆಳೆಗಳನ್ನು ಬೆಳೆದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇಂಥದ್ರಲ್ಲಿ ನೀವು ಯಾವ ರೀತಿಯಿಂದ ಈಗ ಗಟ್ಟಿಯಾಗಿ ನಿಂತ್ಕೊಳ್ತೀರಿ? ಯಾಕಂತಂದ್ರೆ ಇದ್ದಿನ ಜಮೀನನ್ನ ಅಡಿಕೆಗೆ ಹಾಕ್ತಾ ಇದ್ದಾರೆ. ನಿಮ್ಮ ಒಂದು ಏನು ನಮ್ಮ ರೈತರಿಗೆ ಸಂದೇಶ ಇದ್ರ ಬಗ್ಗೆ? ಅಡಿಕೆಗೆ ಹೆಚ್ಚಿಗೆ ಹೋಗ್ಬಾರ್ದು ಸರ್. ನಂದು 5 ಎಕರೆ ಇರೋದ್ರಿಂದ 2 ಎಕರೆ ಅಡಿಕೆ ಹಾಕಿದ್ದಾನೆ ಸರ್. ನಾನು ಹಾಕಿದ್ದೇನೆ, ಆದರೆ ಈ ಮುಂದುವರ್ಸಲ್ಲ ಸರ್. ಅದು ಇನ್ನು 3 ಎಕರೆ ಇರೋದು ನನಗೆ ಅದು ಗದ್ದಿಗೆ ಇರ್ಬೇಕನ್ನೋ ಉದ್ದೇಶ. ಯಾಕಂದರೆ ಮುಂದೊಂದು ದಿವಸ ತಿನ್ನ ಅನ್ನಕ್ಕೆ ಭಾಳ ಬೆಲೆ ಬರ್ಬೋದು ಸರ್. ಬರ್ಬೋದು, ಬಂದೇ ಬರುತ್ತೆ ಸರ್. ಬರ್ಬೋದಲ್ಲ, ಬಂದೇ ಆಗ್ಬಹುದು, ಬಂದೇ ಬರುತ್ತೆ. ಆವಾಗ ಅಡಿಕೆ ಕಡ್ದು ಗದ್ದೆ ಮಾಡೋಕ್ಕಾಗಲ್ಲ. ಅದಕ್ಕೆ ರೈತರು 10 ಎಕರೆ ಐತೆ ಅಂದರೆ ಒಂದು 4 ಎಕರೆ ತೋಟ ಮಾಡ್ಕೊಂಡು 6 ಎಕರೆ ಗದ್ದೆ ಬಿಟ್ಕೊಳ್ಳೋದು ಒಳ್ಳೇದು. ಬೇರೆ ಬೆಳೆ ಗದ್ದೆ ಅಂತಲ್ಲ, ಒಟ್ಟು ಆಹಾರ ಉತ್ಪನ್ನ ಮಾಡೋಂಥ ಬೆಳೆ ಮೀಸಲಿಡೋದು ಒಳ್ಳೆಯದು ಸರ್. ಅಷ್ಟು ಅಡಿಕೆ ಮಾಡೋದ್ರಿಂದ ಮುಂದೆ ಒಂದು ದಿವಸ ತೊಂದರೆ ಆಗೋ ಚಾನ್ಸ್ ಭಾಳ ಇದೆ ಸರ್. ನಾನು ನೋಡುವುದರ ಪ್ರಕಾರ ಮಧ್ಯ ಕರ್ನಾಟಕ ಒಂದು ಜಿಲ್ಲೆ, ದಾವಣಗೆರೆ ಆಗಲಿ, ಶಿವಮೊಗ್ಗ ಆಗಲಿ, 92, 93, 94, 95, 97 ಇಸ್ವಿ ತನಕ ಏನು ಈ ಒಂದು ಸಮಯದಲ್ಲಿ ವರ್ಷ ಈ ಅಡಿಕೆ ಒಂದು ವಿಸ್ತೀರ್ಣ ಇದೆಯಲ್ಲ, ಅಡಿಕೆ ಬೆಳೆ ವಿಸ್ತೀರ್ಣ
ಅದು ಜಾಸ್ತಿ ಹಾಕೋತಾನೆ ಹೋಗ್ತಾ ಇದೆ. ನಾನು ಇದರ ವಿರೋಧಿ ಅಲ್ಲ, ಬೆಳಿಬಾರ್ದು ಅಂತಲ್ಲ, ಯಾಕಂದರೆ ರೈತರು ಕೂಡ ನೆಮ್ಮದಿ ಪಡಿಬೇಕು, ನಾವು ಕೂಡ ಹಣ ನೋಡಬೇಕು. ಈ ಮೆಕ್ಕೆಜೋಳ ಭತ್ತ ಬೆಳೆದ್ರೆ ನಮ್ಗೆ ಅದರಿಂದ ಸ್ವಲ್ಪ ಏನು ಆಗ್ತಾ ಇಲ್ಲ ಅಂತಂತ ಅವ್ರದ್ದು ನಾವು ತಗೊಳ್ಳೋಣ ಗಣನೆಗೆ, ಇಲ್ಲ ಅಂತಲ್ಲ. ಆದರೆ ಇದೇ ಒಂದು ಬೆಳೆನ ಇವರು ಮುಖ್ಯವಾಗಿ ಬೆಳೆ ತಗೊಂಡ್ರೆ ಮುಂದೆ ಆಗ್ತಕ್ಕಂಥ ಒಂದು ಪರಿಣಾಮ ಬಹಳನೇ ಒಂದು ಗಂಭೀರ ಇದೆ ಅಂತ ನಾವು ಹೇಳ್ಬೋದು ಅಲ್ವಾ? ಸೊ ಅಂಥದ್ರಲ್ಲಿ ನೀವು ಈಗ ಸಾವಯವ ಕೃಷಿ ಮಾಡ್ತಾ ಇದ್ದೀರಿ, ಒಂದು ದಿಟ್ಟ ಒಂದು ನಿಲುವು ಏನು ಹೇಳ್ತೀರಿ ರೈತರಿಗೆ? ಸರ್, ಇವರು ಅಡಿಕೆ ಹಾಕಿ ಯಾರು ಅಡಿಕೆ ಹಾಕ್ತಾರಲ್ಲ, ಅಡಿಕೆ ಹಾಕೋರು ನನ್ನ ಪ್ರಕಾರ 50% ಅಡಿಕೆ ಹಾಕಿದ್ರೆ 50% ಬೇರೆ ಮಾಡ್ಕೋಬೇಕು. 50% ಅಡಿಕೆ ಹಾಕಿರೋರು ಕೂಡ ಬರೀ ಅಡಿಕೆಗೆ ಮೀಸಲಾಗಿರ್ಬಾರ್ದು ಸರ್. ಬಾಳೆ ಹಾಕ್ಬೋದು, ಕೋಕೋ ಹಾಕ್ಬೋದು, ನಿಂಬೆ ಹಾಕ್ಬೋದು, ಅದರಲ್ಲಿ ಹಲವಾರು ಬೆಳೆಗಳು ಮಾಡ್ಕೋಬೋದು, ತೋಟಗಾರಿಕೆ ಬೆಳೆನ. ಆಮೇಲೆ ಕಾಳುಮೆಣಸು ಹಾಕೋಬೋದು. ಈ ಅಡಿಕೆಯಲ್ಲಿ ಎಷ್ಟು ಬರುತ್ತಾ, ಅಡಿಕೆಯಲ್ಲಿ ಉದಾಹರಣೆ 5 ಲಕ್ಷ ಬರುತ್ತೆ ಒಂದು ಎಕರೆ ಭಾಳ ಚೆನ್ನಾಗಿ ಮಾಡಿದ್ರೆ ಅಂದರೆ, ಈ ಅಂತರ ಬೆಳೆ ಮಾಡ್ತಾರೆ. ಅಂತರ ಬೆಳೆ ಕೋಕೋದಲ್ಲಿ ನಂದು ಈ ಸರಿ ಹೋದ ಸರಿ ಕೋಕೋದಲ್ಲಿ ನನಗೆ 1.5 ಲಕ್ಷ ಬಂತು, ಬರೀ 200 ಗಿಡ ಇದಾವೆ ಸರ್. ಕೋಕೋದಲ್ಲಿ 1.5 ಲಕ್ಷ ಬಂತು. ಅದೇ ರೀತಿ ಅದು ಎಕ್ಸ್ಟ್ರಾ ಲಾಭ ಅಲ್ಲ ಸರ್. ಈ ಅಡಿಕೆ ಬರೋವಷ್ಟು ಬರುತ್ತೆ, ಮತ್ತು ಅದು ಬೇರೆ ಎಕ್ಸ್ಟ್ರಾ ಬರುತ್ತೆ ನಮಗೆ. ಅಲ್ಲಿಗೆ ಅದು ಅಂಥ ಬೆಳೆಗಳನ್ನ ಹೆಚ್ಚಿಗೆ ಮಾಡ್ಕೋಬೇಕು. ಭೂಮಿ ಫಲವತ್ತತೆಯೂ ಇರುತ್ತೆ, ಆಮೇಲೆ ಚಾಕ್ಲೇಟ್ಗೆ ಹೋಗುತ್ತೆ, ಬಾಳೆ ಹೋಗುತ್ತೆ, ಆಹಾರ ಪದ್ಧತಿನೂ ಅದರಲ್ಲೂ ಸಿಗುತ್ತೆ ಸರ್. ಅದನ್ನು ಮಾಡ್ಕೋಬೋದು ಸರ್. ಒಂದೇ ಬೆಳೆಗೆ ಅಂಟ್ಕೊಳೋ ಬದಲು ಬರೀ ಅದಕ್ಕೆ ಇದನ್ನು ಮಾಡ್ಬೋದು ಸರ್. ಇದರಿಂದನೂ ಉಪಯೋಗ ಜಾಸ್ತಿ ಆಗುತ್ತೆ. ಹಣ್ಣುಗಳು ಪ್ರತಿಯೊಂದು ಹಣ್ಣಿನ ಜಾತಿನೂ ತೋಟ ಸುತ್ತಲೂ ಹಾಕ್ಕೋಬೋದು. ತೆಂಗು ಹಾಕೋಬೋದು. ಬರೀ ಅಡಿಕೆಗೆ ಮೀಸಲಿರಬಾರ್ದು ಸರ್ ಭೂಮಿ. ಅದರಿಂದ ಎಲ್ಲ ಥರದ ಹಣ್ಣು ಹಂಪಲು ನಮಗೆ ತಿನ್ನೋಂಥ ಆಹಾರಗಳು, ಒಳ್ಳೆ ಆಹಾರಗಳನ್ನ ಕೆಮಿಕಲ್ ರಹಿತವಾಗಿ ಬೆಳಿಬೋದು ಅಂತ ನನ್ನ ಅನಿಸಿಕೆ. ನೀವು ಕೂಡ ಅಂತರ್ ಬೆಳೆ ತಗೊಂಡಿದ್ದೀರಿ. ಈ ಅಂತರ್ ಬೆಳೆಯಿಂದ ಏನು ಲಾಭ ಆಗಿದೆ, ಮತ್ತು ಇದು ನಮ್ಮ ಭೂಮಿಯ ಒಂದು ಸಂರಕ್ಷಣೆಗೆ, ಭೂಮಿಯ ಫಲವತ್ತತೆ ಕಾಪಾಡಿಕೊಳ್ಳೋ ಜೊತೆಗೇನೆ ನಿಮಗೆ ಇದು ಯಾವ ರೀತಿಯಿಂದ ಲಾಭದಾಯಕವಾಗಿದೆ, ನಮ್ಮ ರೈತರಿಗೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ತೋಟಗಾರಿಕೆ ಬೆಳೆಗೆ ಅಡಿಕೆ ಹಾಕಿ, ಅಡಿಕೆ ಒಳಗೆ ನಾನು ಕೋಕೋ ಹಾಕಿದ್ದೇನೆ ಸರ್. ಒಂದು ಎಕರೆಗೆ ಬಾಳೆ ಹಾಕಿದ್ದೇನೆ ಸರ್. ಕೋಕೋದಲ್ಲಿ ಹೋದ ಸರಿ ಒಳ್ಳೆ ರೇಟ್ ಸಿಕ್ತು, 1.5 ಲಕ್ಷ ಬಂತು ಎಕ್ಸ್ಟ್ರಾ. ಅದನ್ನು ಮಾಡಿದ್ದಕ್ಕೆ ಅಡಿಕೆಗೆ ನನಗೆ 4 ಲಕ್ಷ ಬಂದರು, ಇದ್ರಾಗ 1.5 ಲಕ್ಷ ಬಂತು. ಅಲ್ಲಿಗೆ 5.5 ಲಕ್ಷ ಆಯಿತು. ಬರೀ ಅಡಿಕೆನ ಆಗಿದ್ರೆ 4 ಲಕ್ಷಕ್ಕೆ ನಿಂತ್ಕೋಬೇಕಾಯ್ತು ಸರ್. ಅದ್ರ ಮತ್ತು ಹೊಲ್ದಾಗ ಏನು ಬೆಳೀತದಲ್ಲ ಅದ್ರ ಹಾಕೋದ್ರಿಂದ ಹೊಲಕ್ಕೆ 4 ಸರಿ ಹೋಗ್ತವೆ. ಆಮೇಲೆ ಜೀವಾಮೃತ ಅವು ಮಾಡ್ಕೊಂತ ಕೆಲಸ ಮಾಡ್ತಿರ್ತಾವೆ ಸರ್. ಹೊಲದಲ್ಲಿ ಕೆಲಸ ಮಾಡಿದರೆ ನಮಗೆ ಆರೋಗ್ಯ ಯಾವುದು ರೋಗನೂ ಬರಲ್ಲ ಸರ್. ಚೆನ್ನಾಗಿರ್ತಾವೆ. ನಾವು ಬೆವರು ಸುರಿಸಿದ್ರೆ ಮನುಷ್ಯ ಆರೋಗ್ಯ ಚೆನ್ನಾಗಿರುತ್ತೆ ಸರ್. ಒಂದು 4 ಲೀಟ್ರ್ ನೀರು ಕುಡಿದ್ರೆ 1 ಲೀಟ್ರ್ ಬೆವರು ಹೋದರೆ ಮನುಷ್ಯನಿಗೆ ಯಾವುದೇ ಕಾಯಿಲೆ ಬರಲ್ಲ ಸರ್. ಮನೆಗೆ ಕೂತ್ಕೊಂಡು ಬರೀ ಅಡಿಕೆ ಅಲ್ಲ ಬಿಡ, ನೀರು ಬಿಡೋದು ತಿಂಗ್ಳು ಒಂದ್ಸರಿ ನೀರು ಬಿಡೋಕೆ ಅಷ್ಟೇ ಹೊಲ್ಕೋಗಿ ಅಡ್ಡಾಡ್ಕೊಂಬಂದ್ರೆ ಮನುಷ್ಯನದು ರೋಗ ಜಾಸ್ತಿ ಆಗುತ್ತೆ. ಹೆಚ್ಚಿಗೆ ವೆಹಿಕಲ್ನಲ್ಲಿ ಅಡ್ಡಾಡ್ತಾರೆ, ನಡ್ಕೊಂಡು ಹೋಗೋದು ಕಡಿಮೆ ಆಗಿದೆ. ಈಗ ಪ್ರತಿಯೊಂದು ನಾವು ಕೂಡ ಬೈಕ್ನಲ್ಲಿ ಹೋಗ್ತೇವೆ. ಬೈಕ್ನಲ್ಲಿ ಹೋದ್ರೆ ಅಲ್ಲಿ ಕೆಲಸ ಮಾಡಿದರೆ ಉಪಯೋಗ ಆಗುತ್ತೆ. ಮೊದಲೆಲ್ಲ ನಡ್ಕೊಂಡು ಹೋಗ್ತಿದ್ವಿ. ಅದರಿಂದ ಶ್ರಮ ಹೆಚ್ಚಿಗೆ ಆದಷ್ಟು ರೋಗ ಕಡಿಮೆ ಆಗುತ್ತೆ ಸರ್ ಮನುಷ್ಯನಿಗೆ. ಅದರಿಂದ ಆಮೇಲೆ ಕೋಕೋ ಹಾಕೋದ್ರಿಂದ ಅದರಲ್ಲಿ ಎಲೆ ಭಾಳ ಬೀಳುತ್ತೆ ಸರ್. ಆಮೇಲೆ ವರ್ಷಕ್ಕೊಂದ್ಸರಿ ಟ್ರೂನಿಂಗ್ ಮಾಡಬೇಕು. ಅದರಲ್ಲಿ ಅತಿ ಉತ್ಕೃಷ್ಟವಾದ ಗೊಬ್ಬರ ಸಿಗುತ್ತೆ, ಎರೆಹುಳು ಗೊಬ್ಬರ ಸರ್. ನೀವು ತೆಗೆದ್ರೆ ನೋಡ್ಬೋದು, ಹಿಂಗೆ ತೆಗೆದ್ರೆ ಮೇಲೆ ಮಿದು ಇರುತ್ತೆ, ಆಮೇಲೆ ಗೊಬ್ಬರನೇ ಬರುತ್ತೆ ಸರ್. ಟೀ ಪುಡಿ ಬಂದಂಗೆ ಬರುತ್ತೆ ಸರ್. ಹೇಗೆ ಇದು ಮಣ್ಣು ಪರೀಕ್ಷೆ ಮಾಡಿಸ್ತೀರಾ ವರ್ಷಕ್ಕೆ? ಈ ವರ್ಷ ಮಾಡಿಸಿದಾನೆ ಸರ್. ಈ ಸರಿ ಮಾಡಿಸಿದೆ. 2 ವರ್ಷ ಬಿಟ್ಟು ವರ್ಷಕ್ಕೊಂದ್ಸರಿ ಮಾಡಿಸ್ತಾನೆ ಸರ್. ಏನದ್ರಲ್ಲಿ ನ್ಯೂನತೆ ಕಂಡಿದೆ ಸರ್? ಏನು ಕಡಿಮೆ ಇದೆ ಅಂತ ಹೇಳಿದ್ದಾರೆ ವಿಜ್ಞಾನಿಗಳು? ರಿಪೋರ್ಟಿಗೆ ಬರ್ಬೇಕು ಸರ್. ಈ ಸರಿ ಡೀಟೇಲ್ಸ್ ಎಲ್ಲ ಕೊಟ್ಟಾನೆ. ಹೋದ್ಸಲಿ ಪರವಾಗಿಲ್ಲ ಸರ್, ಎಲ್ಲ ಭೂಮಿಕನೂ ನಂದು ಉತ್ತಮವಾಗಿ ಬಂದೈತೆ ಅಂತ ಹೇಳಿದರು. ಈ ಸರಿ ಇನ್ನೂ ಚೆನ್ನಾಗಿ ಬರ್ಬೋದು. ನೀರಿನ ಟೆಸ್ಟ್ ಮಾಡಿಸಿದ್ದೀರಾ? ನೀರಿಂದು 2 ಕೊಟ್ಟಿದ್ದಾನೆ ಸರ್. ನೀರಿಂದು ನಮ್ಮದು ಹಳ್ಳ ಇದೆ ಸರ್. ಹಳ್ಳದ ನೀರು ಸಿಹಿ ಬರುತ್ತೆ. ಹುಳಿ ಮಣ್ಣು ಅದು ಆ ಥರದ್ದು ಏನೋ ಸಮಸ್ಯೆ ಇಲ್ಲ, ನಮ್ಮದು ಭತ್ತ ಮಾಡೋದು ಜೋಗ್ನಲ್ಲ ಸರ್. ಇದು ಉಪ್ಪಿನಂಶ ಅದ. ಅದರಲ್ಲಿ ಭತ್ತನ ಬೆಳೀತಿರಲಿಲ್ಲ ಸರ್. ಅದು ಒಂದು ಹೇಳ್ಬಿಡ್ತಾನೆ. ಅದು ಈ ಪೂರ್ತಿ ಜೋಗತ್ತಿ ಹೋಗ್ಬಿಟ್ಟಿತ್ತು. ಅದನ್ನು ಯಾವುದು ಸಹಾಯಧನ ಪಡೆದಲೇ ನಾನೇ ಸ್ವಂತಕ್ಕೆ CPH ಮಾಡಿಸಿದೆ ಸರ್. ಪೈಪ್ ಲೈನ್ ತೆಗಿಸಿ ಪ್ಲಾಸ್ಟಿಕ್ ಪೈಪ್ ತಗೊಂಡು ಅದನ್ನು ಈ ಮಿಷಿನ್ ಹಿಂಗೆ ಕೊರೆದು ಅದ್ರ ಮೇಲೆ ಇದು ಬರ್ತಲ್ಲ ಸರ್, ತೆಂಗಿನ ನಾರಿಂದು, ಅದನ್ನು ಹಾಕಿ ಅದ್ರ ಮೇಲೆ ಮರಳು ಹಾಕಿ ಅದನ್ನು ಮಾಡಿದೆ. ಅದು ಸಕ್ಸಸ್ ಆಯ್ತು ಸರ್. ಆ ಸಕ್ಸಸ್ ಆದಿಂದ ಅಲ್ಲಿ ಭತ್ತ ಬೆಳೆಯೋಕೆ ನಾಟಿ ಹಚ್ತಿದ್ವಿ, ಭತ್ತ ಕಿತ್ತಿಲ್ಲ. ಅಷ್ಟೊಂದು ಜೋಗ್ ಮೇಲೆ ಬರೋದು. ಈಗ ಅದು ಒಳಗಿಂದ ಒಳಗೆ ಹೋಗೋದ್ರಿಂದ ಅದ್ರ ಸಾವಯವ ಭತ್ತನೂ ಅದರಲ್ಲಿ 27 ಚೀಲ 28 ಚೀಲ ಬೆಳೆದ ಸರ್. ಭತ್ತ ಯಾವ ತಳಿ ಅಂತ ಹೇಳ್ತೀರಿ ಸ್ವಾಮಿ? ಇದು RNR ಬೆಳೀತಾರೆ. RNR ಇದು ಎಲ್ಲಿ ನೀವೇ ಇದು ಮಾಡಿಸಿದ್ದ ಬೀಜ? ಎಲ್ಲಿಂದ? ಕೃಷಿ ಇಲಾಖೆಯಿಂದ ಕೊಟ್ಟಿದ್ದಾರೆ. ಜೊತೆಗೆ ಈಗ ಅಡಿಕೆ ಅಂತ ಹೇಳಿದಿರಲ್ವಾ, ಇದು ಯಾವ ತಳಿ? ಇದು ಚನ್ನಗಿರಿ ಲೋಕಲ್ ತಳಿ ಸರ್. ಸ್ಥಳೀಯ
ನೇರವಾಗಿ ಸಿಗ್ತಕ್ಕಂಥದ್ದು. ನೀವೇ ಮಾಡಿದ್ರು ಸಸಿ? ನಾವೇ ಸಸಿ ಮಾಡಿ ಅಲ್ಲಿ ಈಗ ಅಲ್ಲ 30 ವರ್ಷದ ತೋಟ ಸರ್ ನಮ್ದು. 30 ವರ್ಷದ. 30 ವರ್ಷದ ಅವಾಗಿಂದ ಮಾಡ್ತಾ ಇದ್ದೀವಿ ಸರ್. ಅವಾಗಿಂದ ಮತ್ತೆ ಅದನ್ನ ಮತ್ತೆ ಮುಂದುವರ್ಸಿಲ್ಲ ಸರ್, ಅಷ್ಟೇ ಅಡಿಕೆ ಮತ್ತೆ ಭತ್ತ ಅಷ್ಟು ಬಿಟ್ರೆ ಮತ್ತೆ ಅಡಿಕೆ ಜಾಸ್ತಿ ಮಾಡಕ್ ಹೋಗಿ. ಈಗ ಕೂಲಿ ಆಳುಗಳ ನಿರ್ವಹಣೆ ಹೇಗೆ ಮಾಡ್ಕೊಂಡಿದ್ರಿ? ಕೂಲಿ ಆಳು ಅಂದ್ರೆ ಸರ್ ನನ್ನ ಜೊತೆಗೆ ಒಬ್ಬನ ಕರ್ಕೊಂಡು ಕೆಲಸ ಮಾಡ್ತಾನೆ ಸರ್, ಅಷ್ಟೇ? ನಾನು ಕೆಲಸ ಮಾಡ್ತಾನೆ ಅಷ್ಟೇ ಸರ್. ನೀವು ಅಂದ್ರೆ ಈಗ ಜಮೀನು ಉಳುಮೆ ಮಾಡ್ಬೇಕಂದ್ರೆ, ಬಿತ್ತನೆ ಮಾಡ್ಬೇಕಂದ್ರೆ, ರಾಶಿ ಮಾಡ್ಬೇಕಂದ್ರೆ ಈಗ ಅಂತ ಸಮಯದಲ್ಲಿ ಎಷ್ಟು ಜನ ಬೇಕಾಗ್ತಾರೆ ನಿಮ್ಗೆ? ಸರ್ ನಾಟಿ ಮಾಡಕ್ಕಾರ ನಾನು ಮಿಷಿನ್ ನಾಟಿ ಮಾಡಿಸ್ತೇನೆ, ಓಕೆ. ಅವಾಗೇನು ಅಷ್ಟು ಸಮಸ್ಯೆ ಆಗಲ್ಲ. ಕಳೆ ತೆಗಿಯಕಾರ ಒಂದು ಸ್ವಲ್ಪ ಕಳಿಗೆ ಕೂಲರ್ ಕರ್ಕೊಂತಾನೆ. ಅದು ಬಿಟ್ರೆ ಇನ್ನು ಜೀವಾಮೃತ ಹಾಕಕ್ಕೆ ಅದಕ್ಕೆ ನನ್ನ ಜೊತೆಗೆ ಒಬ್ರು ಕರ್ಕೊಂತಾನೆ ಸರ್. ಆಮೇಲೆ ತೋಟದ ಉಳುಮೆ ಮಾಡಲ್ಲ ಸರ್, ತೋಟ ನಾನು ಜೀರೋ ಕಲ್ಟಿವೇಶನ್ ಅದನ್ನು ಮಿಷಿನಲ್ಲಿ ಹುಲ್ಲು ಹೊಡಿತೇವೆ ಸರ್. ನಾನು ನಮ್ಮ ಮತ್ತೊಬ್ಬರು ಕರ್ಕೊಂಡು ಅವನ್ನ ಒಂದು ಸ್ವಲ್ಪ ನಾವು ಒಂದು ಸ್ವಲ್ಪ ಹಿಂಗೆ ಅಲ್ಲೇ ಬಿಡ್ತೇವೆ ಸರ್. ಅದು ಗೊಬ್ಬರ ಆಗುತ್ತೆ. ಇದ್ರ ಜೊತೆಗೆ ಈಗ ದನಕರುಗಳು ಏನಾದ್ರು ಸಾಕ್ತಾ ಇದ್ದೀರಾ? ಒಂದು ಆಕಳ ಇದೆ ಸರ್. ಆಕಳ ಅಷ್ಟೇ? ಅದು ಮನೆಗೋಸ್ಕರ? ಹಣ್ಣು ಬೆಳೆಗಳ ಅಲ್ಲದೆ ತರಕಾರಿ ಏನಾದ್ರು? ತರಕಾರಿ ಆಗಲ್ಲ ಸರ್, ಒಬ್ರ ಕೈಲೇ ಎಲ್ಲದೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಒಂದೊಂದ್ಸರಿ ಆಗ್ತಾವೆ ಸರ್, ಅದೊಂದು ಸ್ವಲ್ಪ ದಿವಸ ಬಳಸ್ತೇವೆ ಮತ್ತು ಬೇರೆ ಕಡೆ ಕೊಂಡ್ಕೊಂತೇವೆ. ಕುಟುಂಬದಲ್ಲಿ ನಿಮ್ಮ ಒಂದು ಸದಸ್ಯರು ನಿಮಗೆ ಯಾವ ರೀತಿಯಿಂದ ಸಹಕಾರ ಮಾಡ್ತಾರೆ ಕೃಷಿ ನಿಮ್ಮ ಒಂದು ಕೆಲಸಕ್ಕೆ? ನಮ್ಮ ಮನೆಯವರು ಕೃಷಿ ಮಂತ್ಯದಿಂದ ಬಂದಿಲ್ಲ, ಅವರು ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ಇಲ್ಲ. ಹಾಗಾಗಿ ನನ್ನ ಮಕ್ಕಳು ಬರ್ತಾರೆ ಸರ್ ನನ್ನ ಪರವಾಗಿ ಮಾತಾಡೋಕೆ. ನನ್ನ ಮಕ್ಕಳು ಅವ್ರು ಬರ್ತಾರೆ, ಕಳೆ ತೆಗಿಯಕ್ಕೆ ಬರ್ತಾರೆ, ಅವ್ರು ಓದ್ತದಲ್ಲ, ಹಂಗಾಗಿ ಹೆಚ್ಚಿಗೆ ಇದನ್ನು ಮಾಡಿಲ್ಲ ಸರ್ ಅವರು. ಕಷ್ಟ ಏನು ನಿಮ್ಮ ಮಕ್ಕಳಿಗೆ ಏನು ಮಾಡ್ಬೇಕಂತಿಂದೆ ಯಾವ ರೀತಿಯಿಂದ ಅವರು ಕೃಷಿಗೆ ತಗೊಂಡು ಬರ್ಬೇಕಂತೀರಾ ಅಥವಾ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಕೆಲಸ ಇದು ಮಾಡ್ಬೇಕಂತ ಹೇಳ್ತೀರಾ? ಅವ್ರಿಗೆ ಬಿಟ್ಟಿದ್ದು ಸರ್. ನಾನು BSc ಮಾಡಿಸ್ಬೇಕು ಅಂತ ಇದ್ದೀನಿ. ಅವ್ರಿಗೆ ಒಂದು ಸ್ವಲ್ಪ ಆಸಕ್ತಿ ಇದೆ, ನೋಡೋಣ ಸರ್. ಅದಾದ್ರೂ ಆಗ್ಬೋದು. ಹೆಚ್ಚಿಗೆ ಓದಿದ್ರು ಬೇರೆ ಆದರು ಸೆಕೆಂಡ್ ಇಯರ್ PUC ಓದ್ತಾಳೆ ಈ ಸರಿ. ಅವ್ರನ್ನ BSc ಅಗ್ರಿ ಮಾಡಿಸಿ ಅವರು ನನಗಿರೋದು ನನ್ನ ಕ್ಷೇತ್ರದಲ್ಲಿ ಇರಲಿ ಅನ್ನೋ ಆಸೆ. ನೋಡ್ಬೇಕು ಸರ್, ಒಂದು ಇದರಲ್ಲೇ ಮುಂದುವರಿಸಬೇಕು ಅನ್ನೋದು ನನ್ನ ಆಸೆ. ಅವ್ರ ಆಸೆ ಏನೈತೆ ಅಂತ ಹೆಂಗೆ ಹೇಳಕ್ಕಾಗುತ್ತೆ ಸರ್? ಅವರಿಗೆ ನೀವು ಯಾವ ರೀತಿಯಿಂದ ಮಾರ್ಗದರ್ಶನ ಕೊಡ್ತೀರಾ ಅದ್ರ ಮೇಲೆ ಹೋಗ್ತದೆ. ಇಲ್ಲ ಅವರು ಯಾವ ರೀತಿಯಿಂದ ತಗೊಳ್ತಾರೆ ಅದು ನೀವು ಹೇಳಿದ್ ನಾವು ಕೇಳ್ತಾರೆ ಸರ್. BSc ಅಗ್ರಿ ಮಾಡ್ತಾನೆ ಅಂತ ಹೇಳಿದಲ್ಲ ನನ್ನ ದೊಡ್ಡ ಮಗಳು. ಸಣ್ಣವ್ರನ್ನ ಇಬ್ಬರು ಸಣ್ಣರಿದ್ದಾರೆ ಸರ್, 3 ಮಕ್ಕಳು ನನಗೆ, 3 ಹೆಣ್ಮಕ್ಳು. ಕೃಷಿ ಬಗ್ಗೆ ಹೆಚ್ಚಿಗೆ ಆಸಕ್ತಿ ಐತೆ ಸರ್ ಅವ್ರಿಗೆ. ನಮ್ಮ ಮನೆಯವ್ರು ಮಾಡಲ್ಲ ಕೆಲಸ, ಅವ್ರು ಮಾಡಕ್ಕೆ ರೆಡಿ ಇದ್ದಾರೆ ಸರ್, ಮಾಡ್ತಾರೆ. ಒಟ್ಟಾರೆ ಕೃಷಿಯ ಒಂದು ಅನುಭವದಲ್ಲಿ ಈ ಒಂದು ನೆಮ್ಮದಿಯ ಜೀವನ ನಿಮಗೆ ಇನ್ನೂ ತೃಪ್ತಿ ಕೊಡಲಿ ಅಂತ ನಾವು ಕೂಡ ಹಾರೈಸುತ್ತಾ, ಇದುವರೆಗೆ ನಮ್ಮ ಒಂದು ಭದ್ರಾವತಿ ಆಕಾಶವಾಣಿ FM ಕೇಂದ್ರಕ್ಕೆ ತಮ್ಮ ಒಂದು ಕೃಷಿ ಮಾಹಿತಿ ಜೊತೆಗೆ ಕೃಷಿಯ ಅನುಭವ ಜೊತೆಗೆ ನಮ್ಮ ರೈತರಿಗೆ ಒಂದು ಕಿವಿ ಮಾತಾಗಿ, ಏನು ಈಗ ಅಡಿಕೆ ಬೆಳೆನೇ ಎಲ್ಲರೂ ಬೆಳೀತಾ ಇದ್ದಾರೆ, ಅದನ್ನು ಊಟಕ್ಕಾಗಿ ಕೂಡ ಸ್ವಲ್ಪ ಬೆಳೆದು ಅಡಿಕೆ ಬೆಳೆಯಿರಿ ಅಂತಂತ ನೀವು ಇದು ಕೂಡ ಹೇಳಿದಿರಿ. ಜೊತೆಗೆ ಈಗ ಈ ಒಂದು ಕೃಷಿ ನಿಮಗೆ ಏನು ಅನಿಸುತ್ತೆ? ಲಾಭದಾಯಕವೋ ಇಲ್ಲ ಇದು ಒಂದು ಉದ್ಯಮವಾಗಿ ತಗೋಬೇಕಂತೀರಾ? ಯಾವ ರೀತಿಯಿಂದ ಸರ್? ಸರ್ ಇದರಲ್ಲಿ ಲಾಭ ಇದೆ. ಲಾಭ ಇಲ್ಲದ್ರೆ ನಮ್ಮ ಕೃಷಿ ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನು ಒಂದು ಬಿಲ್ಡಿಂಗ್ ಕಟ್ಕೊಂಡಾನೆ, ಒಂದು ಅನುಕೂಲ ಅಂದ್ರೆ ಭಾಳ ಅನುಕೂಲವಾಗಿ ಆಗೋಕ್ಕಾಗಲ್ಲ. ನೆಮ್ಮದಿ ಜೀವನ ಮಾಡ್ಬೋದು ಸರ್. ನೆಮ್ಮದಿ ಇಲ್ಲ ಜೀವನ ಎಷ್ಟು ದುಡ್ಡು ಇದ್ರೂ ನೆಮ್ಮದಿ ಇಲ್ಲ ಅಂದರೆ ಅದು ಜೀವನ ಆಗಲ್ಲ ಸರ್. ನೆಮ್ಮದಿ ಜೀವನ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಆಗುತ್ತೆ ಸರ್. ಐಫೈ ಜೀವನ ಮಾಡೋಕ್ಕಾಗಲಿದ್ರೆ ನನ್ನ ಪ್ರಕಾರ ನನಗೆ ತೃಪ್ತಿ ಇದೆ ಸರ್. ಇನ್ನೊಬ್ರಿಗೆ ತೃಪ್ತಿ ಪಡ್ಸಕ್ಕಂತ ಅವ್ರಿಗೆ ಯಾವ ಮನಸ್ಥಿತಿ ಹೆಂಗಿರುತ್ತೆ ಗೊತ್ತಿಲ್ಲ. ಕೃಷಿಯಲ್ಲಿ ತೃಪ್ತಿ ಪಡ್ಕೋಬೋದು ಸರ್. ಕಷ್ಟಪಡ್ಬೇಕು, ಕೈ ಮುಟ್ಟಿ ಕೆಲಸ ಮಾಡಿದರೆ ನೆಮ್ಮದಿ ಸಿಗುತ್ತೆ, ಆದಾಯನೂ ಸಿಗುತ್ತೆ. ಜೀವನ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ತೊಂದರೆ ಏನಿಲ್ಲ ಸರ್. ಒಂದು 3 ಎಕರೆ 4 ಎಕರೆ 5 ಎಕರೆ ಜಮೀನು ಇದ್ದರೆ ಜೀವನ ಮಾಡೋಕ್ಕೆ ತೊಂದರೆ ಇಲ್ಲ, ನೋಡ್ಬೋದು. ಆಮೇಲೆ ಎಲ್ಲ ರೈತರು ಕೂಡ ಅವರು ಎಷ್ಟು ಸಾಧ್ಯನೋ ಅಷ್ಟು ಸಾವಯವ ಮಾಡಲಿ. ಆಮೇಲೆ ಭೂಮಿಗೆ ಹೆಚ್ಚು ವಿಷ ಹಾಕೋದ್ರಿಂದ ಅವ್ರ ಮನೆಯವರ ಫಸ್ಟ್ ವಿಷ ತಿಂದು ವಿಷದಾತ್ರ ಆಗಬಾರ್ದು. ಅವರು ಕೂಡ ಕಡಿಮೆ ಕೆಮಿಕಲ್ಲು ಕಡಿಮೆ ಔಷಧಿ ಬೆಳೆಸಿ ಎಷ್ಟು ಸಾಧ್ಯನೋ ಅಷ್ಟನ್ನು ಮಾಡೋ ಅಂತಾರೆ. ಪೂರ್ತಿ ಸಾವಯವ ಮಾಡೋರು ಖುಷಿ ಅವ್ರು ಮಾಡಿದ್ರೆ ಅವ್ರಿಗೆ ಭಾಳ ತುಂಬ ಸಂತೋಷ. ನನಗೆ ಸ್ವಲ್ಪ ಕಡಿಮೆ ಮಾಡಲಿ ಅಂತ ಬಯಸ್ತೀನಿ. ಆಮೇಲೆ ಗುಳಿಗೆ ಅಂತ ಬರುತ್ತೆ ಸರ್, ಅದು ಸಸಿ ಒಳಗೆ ಬಂದು ಬೀಜದೊಳಗೆ ಮಿಕ್ಸ್ ಆಗ್ಬಿಡುತ್ತೆ, ಅಂಥವೆಲ್ಲ ಬಳಸಬಾರ್ದು ಅಂತ ಅವರಲ್ಲಿ ಮನವಿ ಮಾಡ್ತಾರೆ ಸರ್. ಈಗ ಸರ್ಕಾರದವರು ಹೇಳ್ತಾರೆ ರೈತರ ಒಂದು ಆದಾಯ ದ್ವಿಗುಣ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನೀವೇನಂತೀರಾ ಇದ್ರ ಬಗ್ಗೆ? ಈಗ ನೀವು ಸಾವಯವ ಕೃಷಿಕರು, ರೈತರ ಒಂದು ಆದಾಯ ದ್ವಿಗುಣ ಆಗುತ್ತಾ ಅಥವಾ ಯಾವ ಬೆಳೆಯಲ್ಲಿ, ಏನು ಆಹಾರ ಪದಾರ್ಥಗಳ ಬೆಳೆಯಲ್ಲಿ ಮಾಡಬಹುದಾ ಇಲ್ಲ ತೋಟಗಾರಿಕೆ ಬೆಳೆಯಲ್ಲಿ ಮಾಡಬಹುದಾ?
ಅಸಾಧ್ಯತೆ ಬಗ್ಗೆ ಸ್ವಲ್ಪ ಹೇಳಿ. ತೋಟಗಾರಿಕೆ ಬೆಳೆಯಲ್ಲಿ ಮಾಡ್ಬೋದು ಸರ್. ತೋಟಗಾರಿಕೆ ಬೆಳೆಯಲ್ಲಿ ಹೆಚ್ಚು ಆದಾಯ ಬರುತ್ತೆ. ಆಹಾರದ ಬೆಳೆಯಲ್ಲಿ ಹೆಚ್ಚಿಗೆ ಆದಾಯ ಬರಲ್ಲ, ಕಡಿಮೆ ಆಗುತ್ತೆ. ಅದಕ್ಕೆ ಸರ್ಕಾರ ಆಹಾರ ಬೆಳೆಗೆ ಹೆಚ್ಚಿಗೆ ಪ್ರಾತಿನಿಧ್ಯ ಕೊಡಬೇಕು. ಆಮೇಲೆ ಸಾವಯವ ಕೃಷಿ ಮಾಡೋರಿಗೆ ಒಂದು ಮಾರ್ಕೆಟಿಂಗ್, ಒಂದು ಜಿಲ್ಲೆಗೆ ಒಂದು ಮಾರ್ಕೆಟಿಂಗ್ ಸರ್ಕಾರನ ವ್ಯವಸ್ಥೆ ಮಾಡಿ ಅಲ್ಲೇ ಮಾರಾಟ ಮಾಡೋ ವ್ಯವಸ್ಥೆ ಮಾಡಿದರೆ ಸಾವಯವ ಕೃಷಿಕರು ಹೆಚ್ಚಿಗೆ ಆಗ್ತಾರೆ. ಇಲ್ಲಿ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇವರು ಪ್ರತಿ ಶನಿವಾರ ಸಾವಯವ ಸಂತೆ ಅಂತ ಮಾಡಿಕೊಡ್ತಿದ್ದಾರೆ ಸರ್. ಇದು ಕೃಷಿ ಇಲಾಖೆಯರು ತುಂಬ ಉಪಯೋಗ ಆಗಿದೆ ಸರ್. ಇದರಂತೆ ಕೃಷಿ ಇಲಾಖೆಯರು ಒಂದು ಮಾಡಬೇಕು ಸರ್. ಅವರಿಗೆ ಯಾವುದೇ ಶುಲ್ಕ ಇಲ್ದಂಗೆ ಮಾರಾಟ ಮಾಡೋಕ್ಕೆ ವ್ಯವಸ್ಥೆ ಮಾಡಿದರೆ ಇನ್ನೂ ಉತ್ತಮ ಅಂತ ನನಗೆ ಅನಿಸುತ್ತೆ. ಇದರ ಜೊತೆಗೆ ಈಗ ನೀವು ಏನು ಬಯಸ್ತೀರಾ ಸರ್ಕಾರದಿಂದ? ಯಾವ ಒಂದು ಸೌಲಭ್ಯಗಳು ಬೇಕಂತ ಹೇಳ್ತೀರಾ? ಇನ್ನೂ ಏನು, ಈಗಾಗಲೇ ಸುಮಾರು ಯೋಜನೆಗಳು ತಗೊಂಡು ಬಂದಿದ್ದಾರೆ ಸರ್ಕಾರದವರು, ರಾಜ್ಯ ಸರ್ಕಾರ ಸೇರಿ ಕೇಂದ್ರ ಸರ್ಕಾರದವರು ಕೂಡ. ಸಣ್ಣ ರೈತರಿಗೆ, ಅತಿ ಸಣ್ಣ ರೈತರಿಗೆ, ಜಮೀನಿ ಒಂದು ಅರ್ಧ ಮುಕ್ಕಾಲು ಎಕರೆ ಇರ್ತಕ್ಕಂಥವ್ರಿಗೆ ಯಾವ ರೀತಿಯಿಂದ ಸಹಕಾರ ಮತ್ತೆ ಯಾವ ರೀತಿಯಿಂದ ಯೋಜನೆಗಳು ತರಬೇಕಂತ ಹೇಳ್ತೀರಾ ಸರ್ಕಾರದಿಂದ? ಸರ್ಕಾರ ಏನು ಸೌಲಭ್ಯ ಕೊಡೋದು ಬೇಡ ಸರ್. ಅವರಿಗೆ ಒಳ್ಳೆ ರೇಟ್ ಕೊಟ್ಟರೆ ಸಾಕಷ್ಟೇ. ಒಳ್ಳೆ ರೇಟ್ ಕೊಟ್ಟರೆ MSP ಏನು ಜಾರಿ ಮಾಡಿದರೆ ಈ ಸರ್ಕಾರಿ ನೌಕರಿಗೆ ಹೆಂಗೆ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಹೆಚ್ಚಿಗೆ ಆಗುತ್ತಾ, ರೈತರಿಗೆ ಅದೇ ಥರ ಹೆಚ್ಚಿಗೆ ಕೊಡಲಿ ಸರ್ಕಾರ. ಸಹಾಯಧನ ಅಂತ ಕೊಡೋದು ಬೇಡ ಸರ್, ಬೇಡ ಸರ್. ಅವರು ಶ್ರಮಕ್ಕೆ ಸರಿಯಾಗಿ ಆದಾಯ ಬರೋ ರೀತಿ ಕೊಟ್ಟರೆ ಸಾಕು. ಸಹಾಯಧನ ಕೊಡಿದ್ರೆ ಯಾವ ಅರ್ಥನೂ ಇಲ್ಲ ಸರ್. ಅದು ಅವ್ರ ಸಹಾಯಧನ ಅಲ್ಲಿ ಬಿಟ್ಟು ಇಲ್ಲಿ ಬರೋ ಅಷ್ಟೊತ್ತಿಗೆ ಅದು ಕಡಿಮೆ ಆಕ್ಕಿಂತ ಬರುತ್ತೆ. ಯಾವುದೇ ಯೋಜನೆ ಸಹಾಯಧನ ಬಿಟ್ಟು ಅವರಿಗೆ ಸರಿಯಾದ ಬೆಲೆ, ಶ್ರಮಕ್ಕೆ ತಕ್ಕಂಥ ಆದಾಯ ಕೊಟ್ಟರೆ ಸಾಕು ಸರ್ ಸರ್ಕಾರ. ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಸರ್. ಒಳ್ಳೆಯದು ರುದ್ರೇಶ್ ಅವರೇ, ಇದುವರೆಗೆ ತಾವು ತುಂಬಾ ಒಂದು ತಮ್ಮ ಕೃಷಿ ಅನುಭವ, ಅದರಲ್ಲಿ ವಿಶೇಷವಾಗಿ ಸಾವಯವ ಕೃಷಿಯ ಅನುಭವನ ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ, ಮತ್ತೆ ಇದು ಸಾವಯವ ಪದಾರ್ಥವನ್ನು ಉಪಯೋಗಿಸ್ತಕ್ಕಂಥವರಿಗೆ, ಅದರಲ್ಲಿ ಉಡ್ಕೊಂಡು ಬಂದ್ಬಿಟ್ಟು ಕೇಳ್ತಕ್ಕಂಥ ಒಂದು ಗ್ರಾಹಕರಿಗೆ ತಾವು ಮನದಟ್ಟಾಗಿ ತಮ್ಮ ಒಂದು ಕೃಷಿಯ ಅನುಭವಗಳನ್ನು, ಮಿಶ್ರ ಬೆಳೆ ಪದ್ಧತಿ, ಅಂತರ್ ಬೆಳೆ ಪದ್ಧತಿ ಮಾಡ್ಕೊಂಡ್ಬಿಟ್ಟು ಭತ್ತ ಮತ್ತು ಅಡಿಕೆಯಲ್ಲಿ 10 ವರ್ಷದಿಂದ ನಿರಂತರವಾಗಿ ತಾವು ತೊಡಗಿಸ್ಕೊಂಡಿದ್ದೀರಾ. ಮುಂದೆ ನಿಮ್ಮ ಹಾಗೇನೆ ಇನ್ನೂ ನಮ್ಮ ರೈತರು ಹೆಚ್ಚೆಚ್ಚಿಗೆ ಈ ಒಂದು ಸಾವಯವ ಕ್ರಮವನ್ನು ಅಳವಡಿಸ್ಕೊಳ್ಳಿ. ನಿಮ್ಮ ಮೂಲಕ ನಿಮ್ಮ ಒಂದು ಕೃಷಿ ಮಾಡ್ತಕ್ಕಂಥದ್ದು ನಿಮ್ಮ ಜಮೀನಿಗೆ ಬಂದು ನೋಡಿ ಇದನ್ನು ಅಳವಡಿಸ್ಕೊಡ್ಲಿ, ಅವರು ಕೂಡ ನಿಮ್ಮ ಹಾಗೆ ಮುಂದುವರಿಲಿ ಅಂತಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ಇದುವರೆಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ತಾವು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ಇನ್ನೊಮ್ಮೆ ನಮಸ್ಕಾರ. ನಮಸ್ಕಾರ ಸರ್. ಹಂಗೇನಾದರೂ ನಮ್ಮ ತೋಟಕ್ಕೆ ಬರೋದಾದ್ರೆ ಬರ್ಬೋದು ಸರ್. ನನ್ನ ಫೋನ್ ನಂಬರು 9538111979.